सरस्वती ईश्वरी भगवती माता क्राम क्लीं श्रीं श्रीं मम धनं देहि फट् स्वाहा ओम नमो भगवते वासुदेवाय ओम नमो नारायणाय. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಈ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಕೆಲವು ಕಾಂಬಿನೇಷನ್ ಬರಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಬಿಸ್ನೆಸ್ ಕಾಂಬಿನೇಷನ್ಸ್ ಬರಬೇಕು ಅಂತ. ಆಮೇಲೆ ನಮ್ಮ ಸರ್ಕಲ್ ಮೆಥಡ್ ಅಲ್ಲಿ ಈ 7 ಅಥವಾ 2 ಅಥವಾ 11 ಇದು ಹಿಟ್ ಆಗಿರಬೇಕು. ಯಾವುದೇ ಕಾರಣಕ್ಕೂ 8, 12 ಹಿಟ್ ಆಗಿದ್ರೆ 100% ಅದು ಲಾಸ್ ಆಗಿಬಿಡುತ್ತೆ. 12 ಅಂತೂ ಹಿಟ್ ಆದ್ರೆ ವಿ ಶುಡ್ ನೆವರ್ ಡೂ ಎನಿ ಬಿಸ್ನೆಸ್. ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಮಾಡಂಗೇ ಇಲ್ಲ, ನೆವರ್. ಸೊ ಇದನ್ನೆಲ್ಲ ತಿಳ್ಕೊಳ್ಳೋದಲ್ಲೇ ನಾವು ಜನರಲಿ ನಮ್ಮ ಹಣೆ ಬರದಲ್ಲಿ ಏನಿದೆಯೋ ಅಂತ ಗೊತ್ತಿಲ್ಲದೆ ನಾವು ಒಂದೊಂದ್ಸತಿ ಮಾಡ್ತೀವಿ. ಮಾಡಾದ್ಮೇಲೆ ಸ್ವಲ್ಪ ಲಾಸ್ ಅಂತ ನಾವು ಹೋಗ್ತೀವಿ. ಮತ್ತೆ ಆ ಗ್ರಹ ಪ್ರಾಬ್ಲಮ್ ಈ ಗ್ರಹ ಪ್ರಾಬ್ಲಮ್ ಅಂತ ಪೂಜೆ ಮಾಡಿಸ್ತೀವಿ. ಸೊ ಅದು ಲಾಸ್ ಅಂತ ನಮ್ಮ ದಶಾದಲ್ಲೇ ಪೂರ್ತಿ 18 ವರ್ಷ ಇರತಕ್ಕಂಥ ದಶ ಅಥವಾ 16 ವರ್ಷ ಇರತಕ್ಕಂಥ ದಶ ಯಾವ್ದಿರುತ್ತೋ ಅದಿದ್ರೆ ನೀವು ಯಾವ ಬಿಸ್ನೆಸ್ ಮಾಡಿದ್ರು ಲಾಸಲ್ಲೇ ಓಡುತ್ತೆ ಹೊರತು ಅದು ರಿವೈವ್ ಆಗಕ್ಕೆ ಸಾಧ್ಯ ಇಲ್ಲ, ಖಂಡಿತ ಆಗಕ್ಕೆ ಸಾಧ್ಯ ಇಲ್ಲ. ಜ್ಯೋತಿಷ್ಯದಲ್ಲಿ ಒಂದು ಬಿಸ್ನೆಸ್ ಅಲ್ಲಿ ನಾವು ಕಾಂಬಿನೇಷನ್ ನೋಡ್ತೀವೋ, ನಾರ್ಮಲ್ ಈ ಪರಾಶರದಲ್ಲಿ ಈ ರೀತಿ ನಮಗೆ ಕಂಡುಹಿಡಿಯಕ್ಕೆ ಬಹಳ ಕಷ್ಟ. ಪರಾಶರದಲ್ಲಿ 10ನೇ ಮನೆಯಲ್ಲಿ ಬುಧ ಇದ್ರೆ ವ್ಯಾಪಾರಿ ಆಗ್ತಾನೆ, 10ನೇ ಮನೆಯಲ್ಲಿ ಗುರು ಇದ್ರೆ ಅವನೊಬ್ಬ ಉಪಾಧ್ಯಾಯ ಆಗ್ತಾನೆ, 10ನೇ ಮನೇಲಿ ಸೂರ್ಯ ಇದ್ರೆ ಅವನಿಗೊಂದು ಗೌರ್ಮೆಂಟ್ ಕೆಲಸ, 10ನೇ ಮನೇಲಿ ಚಂದ್ರ ಇದ್ರೆ ನೀರಿನ ಬಿಸ್ನೆಸ್ ಮಾಡ್ತಾನೆ, 10ನೇ ಮನೇಲಿ ಶನಿ ಇದ್ರೆ ಅವನು ಕಬ್ಬಣದ ಕೆಲಸ ಮಾಡ್ತಾನೆ, 10ನೇ ಮನೇಲಿ ಮತ್ತೆ ಇದು ಶುಕ್ರ ಇದ್ರೆ ವಾಹನ ಖರೀದಿ ಅಥವಾ ವಾಹನ ವ್ಯವಹಾರ ಲೇವಾದೇವಿ ಮಾಡ್ತಕ್ಕಂಥದ್ದು, ಅಥವಾ ಶುಕ್ರ ಇದ್ರೆ ಬಟ್ಟೆ ವ್ಯಾಪಾರ. ಈ ರೀತಿ ಬಹಳ ಹಿಂದಿನ ಕಾಲದಲ್ಲಿ ಒಂದು ಆ ಟೈಮಲ್ಲಿ ಇರ್ತಕ್ಕಂಥ ಒಂದು ಟ್ರೆಂಡ್ ಅಲ್ಲಿ ಇವೆಲ್ಲ ಹೇಳಿರ್ತಕ್ಕಂಥದ್ದು. ರಾಹು ಇದ್ರೆ ಯಾವುದೋ ಒಂದು ಕೀಳು ಕೆಲಸ ಮಾಡ್ತಾನೆ, ಕೇತು ಇದ್ರೆ ಕೆಲಸವೇ ಮಾಡೋದಿಲ್ಲ, ಅಥವಾ ಬೇರೆ ಜನರ ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದು ಅಂತ ಇದನ್ನೆಲ್ಲ ಶಾಸ್ತ್ರದಲ್ಲಿ ಅದು ಹೇಳಿದ್ದಾರೆ, ಅದನ್ನು ಮಾಡ್ತಾರೆ. ಆದರೆ ಈಗ ಟ್ರೆಂಡ್ ಸ್ವಲ್ಪ ಬದಲಾದಾಗ ಸಾಕಷ್ಟು ಚೇಂಜಸ್, ಬದಲಾವಣೆ ಬಂದಿದೆ. ಈಗ ಒಂದು ಇಂಜಿನಿಯರಿಂಗ್ ಅಂತ ಬರುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಹಲವಾರು ಬರುತ್ತೆ. ಅಲ್ಲಿ ಮೆಕ್ಯಾನಿಕಲ್ ಬರುತ್ತೆ, ಎಲೆಕ್ಟ್ರಿಕಲ್ ಬರುತ್ತೆ, ಸಾಫ್ಟ್ವೇರ್ ಬರುತ್ತೆ. ಮತ್ತೆ ಹಾಗೆ ನಮಗೆ ಮೆಡಿಕಲ್ ಅಲ್ಲಿ ನಮಗೆ ಇನ್ನೂ 2-3 ಲೈನ್ ಸಿಗುತ್ತೆ. ಒಂದು ಪ್ಯಾರಾಮೆಡಿಕಲ್ ಸಿಗುತ್ತೆ, ಒಂದು ನಾರ್ಮಲ್ ಅಲೋಪತಿ ಮಾಡ್ತಕ್ಕಂಥದ್ದು, ಇನ್ನೊಂದು ಆಯುರ್ವೇದಿಕ್ ಮಾಡ್ತಕ್ಕಂಥದ್ದು, ಮತ್ತೆ ಹೋಮಿಯೋಪತಿ ಮಾಡ್ತಕ್ಕಂಥದ್ದು. ಸೊ ಇರ್ತಕ್ಕಂಥ 12 ರಾಶಿ ಮತ್ತೆ 9 ಗ್ರಹದಲ್ಲಿ ಇದನ್ನ ಭಾಗ ಮಾಡಕ್ ಬಹಳ ಕಷ್ಟ. ಸೊ ಅದಕ್ಕೆ ನಾವು ಒಂದು 2-3 ಲೆವೆಲ್ ನೆಕ್ಸ್ಟ್ ಹೋದಾಗ ಅದರಲ್ಲಿರ್ತಕ್ಕಂಥ ನಕ್ಷತ್ರ ಮತ್ತೆ ಸಬ್ಲಾಡ್ ಅಲ್ಲಿ ನಮಗೆ ಯಾವ ಒಂದು ಏರಿಯಾದಲ್ಲಿ ಸ್ವಲ್ಪ ಹೆಚ್ಚು ಕಾಂಬಿನೇಷನ್ ಬರ್ತಕ್ಕಂಥದ್ದು ನೋಡೋಕ್ಕೆ ಬಹಳ ಈಸಿ ಆಗುತ್ತೆ ನಮ್ಮ ವಿಚಾರದಲ್ಲಿ. ಅದೇ ರೀತಿ ನಾವು ಬಿಸ್ನೆಸ್ಗೆ ಬಂದಾಗ ಇಂಥ ಇದು ಮಾಡಿದ್ರೆ ಇಂಥ ಬಿಸ್ನೆಸ್ ಮಾಡ್ಬೋದು. 10ನೇ ಮನೇಲಿದೆ ಅಥವಾ 7ನೇ ಮನೇಲಿ ಶನಿ ಇದ್ರೆ ಕಬ್ಬಣದ ವ್ಯಾಪಾರ ಮಾಡಿ, ಅಥವಾ ಮಂಗಳ ಏನಾದ್ರು ಇದ್ರೆ 10ನೇ ಮನೇಲಿ ಅಥವಾ 7ನೇ ಮನೇಲಿ ನೀನು ಬಿಲ್ಡಿಂಗ್ ಕೆಲಸ ಮಾಡು, ಇಟ್ಟಿಗೆ ಮಾರು, ಸಿಮೆಂಟ್ ಮಾರು. ಇದು ಜನರಲ್ ಆಗಿ ಬಂದಿರತಕ್ಕಂಥದ್ದು, ಆ ರೀತಿ ಬರೋದಿಲ್ಲ. ಸೊ ವಿ ಹ್ಯಾವ್ ಟು ಗೋ ಟು ದಿ ನೆಕ್ಸ್ಟ್ ಲೆವೆಲ್. ಈಗ ನೆಕ್ಸ್ಟ್ ಲೆವೆಲ್ ನಾವು ನಕ್ಷತ್ರ ನಾಡಿಲಿ ಬಂದಿದ್ದೀವಿ. ನಕ್ಷತ್ರ ನಾಡಿಲಿ ಏನು ಹೇಳುತ್ತೆ? ದಶಾನೇ ಪ್ರಮುಖ. ನಿನಗೆ ಈಗಿರ್ತಕ್ಕಂಥ ದಶಾ ನಿನಗೆ ಚೆನ್ನಾಗಿದ್ರೆ ಮುಂದಿನ ದಶಾ ಅದು ಎಷ್ಟೋ ವರ್ಷದವರೆಗೂ ಇದೆ, ಹಾಗೆ ಮುಂದೆ ನಡೆಯುತ್ತಾ. ಅನೇಕ ಜನದ ಎಕ್ಸಾಂಪಲ್ ನೀವು ಆಲ್ರೆಡಿ ನೋಡಿದಿರ, ಲಿವಿಂಗ್ ಎಕ್ಸಾಂಪಲ್ ಯಾವ ತರ ಇತ್ತು, ಯಾವ ತರ ಒಂದು ಕ್ಲೋಸ್ ಮಾಡಿದ್ರು ಬಿಸ್ನೆಸ್, ದೊಡ್ಡ ಬಿಸ್ನೆಸ್, ಬೇರೆ ಊರಿಗೆ ದೇಶಕ್ಕೆ ಓಡೋಗಿರ್ತಕ್ಕಂಥದ್ದು. ಅವ್ರ ಟೈಮ್ ಮುಗೀತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇದು ಮುಂಚೆನೆ ಗೊತ್ತಿದ್ರೆ ಏನಾರು ಮಾಡ್ಬೋದಾಗಿತ್ತಾ? ಗೊತ್ತಾಗಕ್ಕೆ ಸ್ವಲ್ಪ ಬಹಳ ಕಷ್ಟ. ಯಾಕಂದ್ರೆ ಇದು ಗೊತ್ತು ಮಾಡ್ಕೊಳ್ಳಿ ಅಂತ 5 ವರ್ಷದಿಂದ ನಾವು ಹೇಳ್ತಾ ಇದ್ರು ಕೂಡ ಬಂದಿರತಕ್ಕಂಥದ್ದು ಸಮಾಧಾನನೇ. ನನಗೆ 11,000 ಜನಕ್ಕೆ ಕಲ್ತಿರೋದೆ. ಆದ್ರೂ ಕೂಡ 5 ವರ್ಷದಿಂದ 6 ಕೋಟಿ ಜನಕ್ಕೆ ಹೇಳ್ತಾ 6 ಕೋಟಿ ಜನದಲ್ಲಿ ಬಂದಿರತಕ್ಕಂಥ ಇದು ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದು ನಂಬಿಕೆ ಇಲ್ಲ ಜ್ಯೋತಿಷ್ಯದ ಮೇಲೆ. ಇಷ್ಟು ಈಸಿಯಾಗಿ ಇಷ್ಟು ಬೇಗ ಹೇಳ್ಕೊಡ್ತಕ್ಕಂಥದ್ದು 2ನೇ ನಂಬಿಕೆ ಇಲ್ಲ. 3ನೇದು ನಮಗೆ ತಲೆಗತ್ತುತ್ತಾ ಅನ್ನೋದು ಇನ್ನೊಂದು ಜನರಲ್ ವಾಡಿಕೆ. ಪ್ರಾಕ್ಟೀಸ್ ಮಾಡಿದ್ರೆ ನಂಬರ್ಸ್ ನೋಡಿದ್ರೆ 100% ಗೊತ್ತಾಗೇ ಆಗುತ್ತೆ. ಈಗಲೂ ಕೂಡ ನಮ್ಮ ಸ್ಟೂಡೆಂಟ್ಸು ಹಳಬರು ಯಾವುದೇ ಒಂದು ವಿದ್ಯೆ ಇದ್ದೇ ಇರುತ್ತೆ ಆ ಕಾಂಬಿನೇಷನ್ಸ್ ಅಲ್ಲಿ. ಇನ್ನೊಂದು ಕಡೆ ಹೋಗಿ ಅಂತೂ ಒಟ್ಟಿನಲ್ಲಿ ಆ ಕಾಂಬಿನೇಷನ್ಸ್ ನೋಡ್ರೆ ಅದು ಹಿಂಗಿದೆ, ಹಿಂಗೆ ಕಷ್ಟ ಇದೆ ಅಂತ ಖಂಡಿತ ಎಲ್ಲರಿಗೂ ಗೊತ್ತಾಗುತ್ತೆ. ಬಿಸ್ನೆಸ್ ಮಾಡ್ಬೇಕಾದ್ರೆ ನಮಗೆ 2, 6, 7, 11 ಕಾಂಬಿನೇಷನ್ಸ್ ಬರಲೇಬೇಕು. ಅದರಲ್ಲಿ ಹಿಟ್ ಥಿಯರಿಲಿ 2 ಅಥವಾ 7 ಅಥವಾ 11 ಹಿಟ್ ಆಗಿದ್ರೆ ಮಾತ್ರ ನಾವು ಬಿಸ್ನೆಸ್ ಮಾಡ್ಬೋದು. ಅದು 3 ಲೈನ್ಸ್ ಅಲ್ಲಿ 3 ಲೈನ್ಸ್ ಅಂತ ಬರುತ್ತೆ. 3 ಲೈನ್ಸ್ ಬಂದಾದ್ಮೇಲೆ ಲೈನ್ 1, ಲೈನ್ 2, ಲೈನ್ 3 ಬರಬೇಕು. ಈ 3 ಕೌಷ್ಟಕದಲ್ಲಿ
ಬಂದಾಗ ಬಿಸ್ನೆಸ್ ಅತ್ಯುತ್ತಮವಾಗಿ ನಡೆಯುತ್ತೆ. ಅದರಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಮೀಡಿಯಮ್ ಆಗಿ ನಡೆಯುತ್ತೆ. ಭಾಳ ಕಮ್ಮಿ ಇದ್ದಾಗ ಕಾಂಬಿನೇಷನ್ಸು ಇನ್ನೂ ಅಧಮಕ್ಕೆ ಹೋಗ್ತಕ್ಕಂಥದ್ದು, ಅಂದರೆ ಕೆಳಗಡೆ ಹೋಗ್ತಕ್ಕಂಥದ್ದು. ಸೊ ಇದರಲ್ಲಿ ಯಾವುದೂ ಕಾಂಬಿನೇಷನ್ ಇಲ್ಲ, ಮಾಡಿ ನಾವು ಕೈ ಸುಟ್ಕೋತೀವಿ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ತಿಳ್ಕೋಬೇಕು. ಸೊ ಬಿಸ್ನೆಸ್ ಅಂದಿದ ತಕ್ಷಣನೇ ನಾವು ಅಲ್ಲಿ ಪರಿಹಾರ ಮಾಡಬೇಕು, ಇದು ಈ ಥರದ್ದೇನೋ ಒಂದು ವ್ಯಾಪಾರ ವೃದ್ಧಿ ಯಂತ್ರ ಹಾಕೊಂಡ್ಬಿಡ್ಬೇಕು, ಅದು ಚೆನ್ನಾಗಿ ನಡೀತಾ ಇರೋದಕ್ಕೆ ಒಂದು 10% ಇನ್ಕ್ರೀಸ್ ಆಗ್ತಕ್ಕಂಥದ್ದು ಎಲ್ಲರೂ ತಿಳ್ಕೊಬೇಕಿದು. ಈಗ ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಾ ಇರ್ತೀವಿ, ಟೆನ್ಷನ್ನು, ಕೆಲಸದಲ್ಲಿ ಟೆನ್ಷನ್, ಕಿರಿಕಿರಿ, ಬಾಸ್ ಕಿರಿಕಿರಿ, ಸಹೋದ್ಯೋಗಿಗಳು ಕಾಲೆಳೆಯೋದು, ಏಳಿಗೆ ಸಹಿಸಕ್ಕಾಗದೇ ಇರೋರು, ಪ್ರಮೋಷನ್ಗೆ ತೊಂದರೆ ಮಾಡೋರು, ಕೆಲಸ ಮಾಡೋಕ್ಕೆ ಸರಿಗೆ ಬಿಡದೇ ಇರೋರು, ಚುಚ್ಚು ಮಾತು ಮಾತಾಡೋರು. ಕೊನೆಗೆ ಏನಾಗುತ್ತೆ, ನಾನೇನೋ ಬಿಸ್ನೆಸ್ ಹೋಗ್ಬಿಡ್ತೀನಪ್ಪ, ಟೆನ್ಷನ್ ತಡೆಯೋಕ್ಕಲ್ಲ. ಅದಕ್ಕಿನ್ನ ಕಷ್ಟಪಡ್ತಾರೆ ಬಂದು ಬಿಸ್ನೆಸ್ಸಲ್ಲಿ. ಅಲ್ಲೊಂಥರ ತೊಂದರೆ ಆದರೆ ಇಲ್ಲೊಂಥರ ತೊಂದರೆ. ನಮ್ಮ ದಶಾದಲ್ಲಿ ತೊಂದರೆ ಅಂತ ಸ್ಟಾರ್ಟ್ ಆದರೆ ನೀವು ಎಲ್ಲಿದ್ರೂ ತೊಂದರೆನೇ ಅಲ್ವಾ. ಮತ್ತು ಇದು ಜಾತಕ ಹೆಂಗೆ ಚೇಂಜ್ ಆಗ್ಬಿಡುತ್ತೆ, ಆ ಥರ ಬರೋಲ್ಲ. ಇಫ್ ದರ್ ಈಸ್ ಎ ಪ್ರಾಬ್ಲಮ್, ದೆರ್ ವಿಲ್ ಬಿ ಎ ಪ್ರಾಬ್ಲಮ್ ವೆರ್ ಎವರ್ ಯು ಗೋ. ಇಟ್ ಫಾಲೋಸ್, ದಿ ಪ್ರಾಬ್ಲಮ್ ಫಾಲೋಸ್. ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಈ ಕಂಪ್ನೀಲಿ ಪ್ರೆಷರ್ ಜಾಸ್ತಿ, ಈ ಕಂಪ್ನೀಲಿ ನನಗೆ ಇದು ಜಾಸ್ತಿ, ನನ್ನ ಬಾಸ್ ಕಿರಿಕಿರಿ, ಸುಮ್ಮನೆ ಬೈತಾನೆ ನನಗೆ ಬಾಸು, ಫುಲ್ ಟೆನ್ಷನ್ ಮಾಡ್ತಾರೆ, ನನಗೆ 2 ಬಾಸು, ಅವನು ಬೈತಾನೆ ಇವನು ಬೈತಾನೆ, ಬೆಳಗ್ಗೆ ಅವನು ಬೈದ್ರೆ ಸಾಯಂಕಾಲ ಇವನು ಬೈತಾನೆ. ಮಧ್ಯದಲ್ಲಿ ನಮ್ಗೆ ಇನ್ನೊಬ್ರು ಯಾರೋ ಸೂಪರ್ವೈಸರ್ ಬೈತಾ ಇರ್ತಾರೆ. 3 ಟೈಮು, ಬೆಳಗ್ಗೆ ಟಿಫನ್ ಟೈಮಲ್ಲೂ ಬೈತಾರೆ, ಮಧ್ಯಾಹ್ನ ಊಟದ ಟೈಮಲ್ಲೂ ಬರ್ತಾರೆ, ರಾತ್ರಿ ಇನ್ನೇನು ಹೋಗಿ ನೆಮ್ಮದಿಯಾಗಿ ಮನೆಗೆ ಹೋಗೋ ಟೈಮಲ್ಲಿ ಊಟಕ್ಕೆ ಅವನದೇ ನೆನೆಸ್ಕೋಬೇಕು ರಾತ್ರಿ ಎಲ್ಲ, ಆ ಥರ ಬೈತಾರೆ. ಬಿಟ್ಟರೆ ಇನ್ನೊಂದು ಕಂಪನಿ ಇಲ್ಲ, ಸಂಬಳ ಇಲ್ಲ. ಈ ಥರ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರೂ ಅನೇಕರು ಕೆಲಸ ಮಾಡ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಬಿಸ್ನೆಸ್ ಸೆಂಟರ್ ಆಗೋಕ್ಕಿಂತ ಮುಂಚೆ 10 ಸರಿ ಯೋಚನೆ ಮಾಡಬೇಕು. ಬಿಸ್ನೆಸ್ ಮಾಡ್ಕೋಬೇಕಾದ್ರೆ ಎಷ್ಟೋ ಒಂದು ಕೂಡಿಟ್ಟಿರ್ತಕ್ಕಂಥ ಹಣ ತೊಗೊಂಡೋಗಿ ಟಕ್ ಅಂತ ಹಾಕ್ಬಿಡ್ತೀವಿ, ಮತ್ತೆ ಆ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಕಾಂಬಿನೇಷನ್ ನಮ್ಮ ಒಂದು ನಕ್ಷತ್ರ ನಡಿಲಿ ಇದರಲ್ಲೆಲ್ಲ ಅಡ್ವಾಂಟೇಜ್ ಏನು ಅಂತಂದರೆ, ನಮ್ಮ ಜಾತಕದಲ್ಲಿ ಸ್ವಲ್ಪ ಹೆಚ್ಚಿಗೆ ತೋರಿಸಿಲ್ಲ ಅಂದರೂ ಕೂಡ ಪ್ರಶ್ನಾಶಾಸ್ತ್ರದಲ್ಲಿ ನಮಗೆ ಪರ್ಫೆಕ್ಟಾಗಿ ಬರುತ್ತೆ, ಅಕ್ಯುರೇಟಾಗಿ ಬರುತ್ತೆ ಪ್ರಶ್ನಾಶಾಸ್ತ್ರ. ಮಾಡಬೇಕಾ ಮಾಡಬಾರ್ದ, ಎಸ್ ನೋ. ಮಾಡಿದ್ರೆ ಲಾಸ್ ಆಗ್ತೀರಾ ಅಷ್ಟೇ, 100% ಹೇಳುತ್ತೆ. ಮಾಡಿ, ಇದೆ ಇದು ಚೆನ್ನಾಗಿದೆ, ಆ ಕಾಂಬಿನೇಷನ್ ಬರ್ತಾ ಇದೆ, 7 ಇದೆ ಹಿಟ್ ಆಗಿದೆ, 2 ಹಿಟ್ ಆಗಿದೆ, 11 ಹಿಟ್ ಆಗಿದೆ, 100% ಲೈನ್ 1, ಲೈನ್ 2, ಲೈನ್ 3, ಆಲ್ ದಿ 3 ಲೈನ್ಸ್ ಮಹಾನಕ್ಷತ್ರದಲ್ಲಿ ಬರ್ತಕ್ಕಂಥ ಕಾಂಬಿನೇಷನ್ ಎಲ್ಲ 2, 7, 11 ಇರುತ್ತೆ. ಎಲ್ಲಿ ಹಿಟ್ ಆಗಿದೆ ನೋಡ್ತಕ್ಕಂಥದ್ದು. ಈ ಕಡೆ 5, 8, 12 ಇರುತ್ತೆ, ಎಲ್ಲಿ ಹಿಟ್ ಆಗಿದೆ ನೋಡ್ತಕ್ಕಂಥದ್ದು. ಈ ಕಡೆ 2, 7, 11 ಇದೆ, ಈ ಕಡೆ 5, 8, 12 ಇದೆ, ಎಲ್ಲಿ ಹಿಟ್ ಅದನ್ನು ನೋಡಿದ್ರೆ ವಿಲ್ ಕಮ್ ಟು ನೋ ವೆರಿ ಈಸಿಲಿ. ಸೊ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು, ನಡೀತಾ ಇದೆ ಸ್ವಲ್ಪ ಮಟ್ಟಿಗೆ. ಅದು ಒಂದು ಡೈಲಿ ಒಂದು 60 ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ ಸರ್ ಒಂದು ಐಟಮ್ ಮೇಲೆ. ಅದೊಂದು ಚೂರು ಇನ್ಕ್ರೀಸ್ ಆಗಬೇಕು. 10 ಐಟಮ್ ಮಾರ್ತೀವಿ, ಅದೊಂದು 15 ಐಟಮ್ ಹೋದರೆ ಭಾಳ ನಮ್ಗೆ ಅನುಕೂಲ. ಅಂಥ ಬಿಸ್ನೆಸ್ಗಳಿದ್ದಾಗ ನಮಗಿರ್ತಕ್ಕಂಥ ಒಂದು ಏನು ಪರಿಹಾರ ವರ್ಕ್ ಆಗುತ್ತೆ. ಮುಳುಗೋಗ್ತಾ ಇರೋ ಬಿಸ್ನೆಸ್ನ ಎತ್ತಕ್ಕೆ ಯಾವ ಮಂತ್ರ ತಂತ್ರ ಏನು ವರ್ಕ್ ಆಗಲ್ಲ. ಅವನಲ್ಲಿ ಹಣೆಯಲ್ಲಿ ಬರೆದು ಬಿಟ್ಟಿರುತ್ತೆ 5, 8, 12 ಬಂದಿದೆ, 6, 8, 12 ಬಂದಿದೆ, ಮುಳುಗೋಗ್ತಾ ಇದೆ ಅಂದರೆ ಮುಳುಗೋಯ್ತು, ಹೊಟ್ಟೋಯ್ತು, ಅದು ಬಿಟ್ಬಿಡ್ಬೇಕು ಅದನ್ನು. ಮತ್ತೆ ಅದು ಹೋಯ್ತು. ಕೆಲವ್ರ ಹತ್ರ ಹೋಗ್ತೀವಿ, ನಿಮಗೆ ಆ ಬಿಸ್ನೆಸ್ ಆಗಿ ಬರಲ್ಲ ರೀ, ಈ ಬಿಸ್ನೆಸ್ ಆಗಿ ಬರುತ್ತೆ. ಆ ಥರ ಡಿವಿಷನ್ಸ್, ಗ್ರಹಗಳೆಲ್ಲೂ ಡಿವಿಷನ್ಸ್ ಮಾಡಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಗ್ರಹಗಳಲ್ಲಿ ಭೇದ ಭಾವ ಇಲ್ಲ. ನೀನು ಈ ಬಿಸ್ನೆಸ್ ಮಾಡಿದ್ದಕ್ಕೆ ನಿಂಗೆ ಲಾಸ್ ಮಾಡಿದ್ದೀನಿ ಅಂತ ಅವರೆಲ್ಲೂ ಕೂತ್ಕೊಂಡು ಅಲ್ಲಿ ಮೇಲೆ ಹೇಳ್ತಾ ಇಲ್ಲ. ನೀನು ಈ ಬಿಸ್ನೆಸ್ ಮಾಡಬೇಕಾಯ್ತು, ಅವಾಗ ನಿಂಗೆ ದುಡ್ಡು ಕೊಡ್ತಾ ಇದ್ದೆ. ಅವ್ರೇನು ವ್ಯಾಪಾರದ ಗ್ರಹಗಳು, ಅವರೆಲ್ಲ ಕರ್ಮದ ಗ್ರಹಗಳವರು. ಯೋಚನೆ ಮಾಡಿ ನಾನು ಹೇಳೋದನ್ನ. ನೋಡಯ್ಯ ಯಜಮಾನ, ನೀನು ಹೋಟ್ಲ್ ಬಿಸ್ನೆಸ್ ಮಾಡಿದ್ಯಾ, ನಂಗೆ ಹೋಟ್ಲ್ ಕಂಡ್ರೆ ಆಗಲ್ಲ. ಆ ಗ್ರಹಕ್ಕೆ ಹೋಟ್ಲ್ ಕಂಡ್ರೆ ಆಗಲ್ಲ ರೀ ನನಗೆ. ಅವನು ಯಾವನ ಹೋಟ್ಲ್ ಇಟ್ಟಿದ್ದಾನೆ, ಅವ್ನು ಯಾವ್ದಾದ್ರು ಬೇರೆ ಯಾವ್ದಾದ್ರು ಗೋಲ್ಡ್ ಬಿಸ್ನೆಸ್ಸೋ ಚಪ್ಪಲಿ ಬಿಸ್ನೆಸ್ ಇಟ್ಟಿದ್ರೆ ಅವನಿಗೆ ಕೋಟ್ಯಾಧಿಪತಿ ಮಾಡ್ಬಿಡ್ತಾ ಇದ್ದೆ. ಇಲ್ಲ ನೀರಿನ ಬಿಸ್ನೆಸ್ ಮಾಡಬೇಕಾಯ್ತು. ನನ್ನ ಪ್ರಕಾರ ಗ್ರಹಗಳು ಹಿಂಗೆ ಕುತ್ಕೊಂಡು ಹೇಳ್ತಾ ಇರ್ತಾವ, ಅಲ್ಲಿ ಹೇಳೋದು ಅಸ್ಟ್ರಾಲಜರ್ಸ್ ಸುಳ್ಳು. ಅವನಿಗೆ ಬಿಸ್ನೆಸ್ ಕಾಂಬಿನೇಷನ್ ಇದ್ರೆ ಯಾವ್ದು ಮಾಡಿದ್ರು ದುಡ್ಡು ಬರಬೇಕಲ್ಲ. ದುಡ್ಡಿನ ಕಾಂಬಿನೇಷನ್, ಬಿಸ್ನೆಸ್ ಕಾಂಬಿನೇಷನ್ ಅಂದ್ರೆ ಏನ್ರಿ? ಹಣ ಬರುವ ಕಾಂಬಿನೇಷನ್ ಅಷ್ಟೇ. ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ಹಣ ಬರುತ್ತಾ ಅಷ್ಟೇ. ಹಾಕಿರ್ತಕ್ಕಂಥ ಬಂಡವಾಳ 5, 8, 12 ಬರ್ತಕ್ಕಂಥದ್ದು 2, 6, 10, 11 ಇದೆಯಾ? ಇವೆರಡನ್ನೂ ನಾವು ತಾಳೆಗೆ ಮಾಡಿ ನೋಡ್ತಕ್ಕಂಥದ್ದು. ಇಲ್ಲಿ ಹಾಕಿರೋದು 5, 8, 12. ಆ 5, 8, 12 ಅಲ್ಲಿ 8, 12 ಹಿಟ್ ಆಗಿದೆ, 5 ಹಿಟ್ ಆಗಿದೆ, 5, 8, 12 ಅಲ್ಲೇ ಕಾಂಬಿನೇಷನ್ ಜಾಸ್ತಿ ಆಗಿದೆ ಅಂದರೆ ಅದು ವಾಪಸ್ ಬರಲ್ಲ, ಹಾಕಿರೋ ಹಣ ವಾಪಸ್ ಬರಲ್ಲ. ಅದೇ ನಿಮಗೆ ಕಾಂಬಿನೇಷನ್ಸ್ ಅಲ್ಲಿ 2, 6, 7, 10, 11 ಬಂದ್ರು, ಆ ಕಾಂಬಿನೇಷನ್ ಹಿಟ್ ಥಿಯರಿಲಿ ಏನಾದ್ರು 2 ಅಥವಾ 6 ಅಥವಾ 7 ಅಥವಾ 11 ಬಂದ್ರೆ ಆಟೋಮೆಟಿಕಲ್ಲಿ ಆ ಹಾಕಿರ್ತಕ್ಕಂಥ 10 ಲಕ್ಷ ಅದಕ್ಕೆ ಲಾಭ ಬಂದು ಬರ್ತಾ ಇರುತ್ತೆ. ಅದು ಇಲ್ಲಿ ದಶಾ ಇರೋವರೆಗೂ ಅಷ್ಟೇನೆ, ಅದ್ರಲ್ಲಿ ಭುಕ್ತಿ ಬೇರೆ.
ಇದನ್ನು ಥಿಂಕ್ ಮಾಡಿ. ಬಹಳ ಲಾಭಕರ ಆಗಿರ್ತಕ್ಕಂಥ ಬಿಸ್ನೆಸ್ಸು ಇಂಡಿಯಾದಲ್ಲಿ 5% ಅಷ್ಟೇ ಅಂತೆ. ಯೋಚನೆ ಮಾಡಿ. ಇನ್ನು ಮಿಕ್ಕ ಬಿಸ್ನೆಸ್ ಎಲ್ಲ ಇವತ್ತಿಗೆ ಏನಾರು ಸಿಗುತ್ತಾ ನಮಗೆ ಊಟ ಮಾಡೋಕ್ಕೆ? ಸರಿ, ಅಷ್ಟು ತೊಗೊಂಡೋಗ್ತೀವಿ. ಏನಾರು ಬಿಸ್ನೆಸ್ ಮಾಡ್ತಾ ಇದೀವಿ ಸರ್, ಇವತ್ತು ಒಂದು 400 ರೂಪಾಯಿ ತೊಗೊಂಡೋಗ್ತಾ ಇದ್ದೀನಿ ಸರ್. 400 ರೂಪಾಯಿ ಅಕ್ಕಿ ತೊಗೊಂಡೋಗ್ಬೇಕು, ಅದು ತೊಗೊಂಡೋಗ್ಬೇಕು, ಒಂಚೂರು ಒಂದು 200 ರೂಪಾಯಿ ತೊಗೊಂಡೋಗ್ತೀವಿ, 200 ರೂಪಾಯಿ ಎತ್ತಿಟ್ಟಿರ್ತೀವಿ ಮಕ್ಕಳಿಗೆ ಏನೋ ಸ್ಕೂಲ್ ಗೀಲ್ಗೆ ಆಮೇಲೆ ಆಗುತ್ತೆ ಅಂತ. ಡೈಲಿ ವ್ಯಾಪಾರ ಆಗ್ಬಿಟ್ಟಿದೆ ಅದು. ಡೈಲಿ ವ್ಯಾಪಾರನ ಬಿಸ್ನೆಸ್ ಅಂತ ಹೇಳಲ್ಲ, ಅದು ಒಂಥರ ಕೆಲಸ ಇದ್ದಂಗೆ, ದಿನಗೂಲಿ ಥರ ಆಗ್ಬಿಡುತ್ತೆ ನಮಗೆ ಬಿಸ್ನೆಸ್ಗಳು. ಕೆಲವು 1000 ರೂಪಾಯಿ ವ್ಯಾಪಾರ, 2000 ರೂಪಾಯಿ ವ್ಯಾಪಾರ ಮಾಡ್ತಾರೆ ಕೆಲವರು ಅಂಗಡಿಯವರು. ಅಂಗಡಿ ದಿನಸಿ ಅಂಗಡಿ ಇಟ್ಕೊಂಡ್ಬಿಟ್ರೆ 2000. ತುಂಬ ಜನಕ್ಕೆ ಇದು ಕ್ಯಾಲ್ಕುಲೇಷನ್ ಅರ್ಥ ಮಾಡ್ಕೊಳ್ಳಲ್ಲ. 2000 ಬಂದಿದ ತಕ್ಷಣ ದಿನಕ್ಕೆ 60,000 ಏನು ಎಗರ್ಬಿಟ್ರು. 30 ದಿವಸಕ್ಕೆ 60,000. ಸ್ವಾಮಿ, 2000ಕ್ಕೆ ನಿಮಗೆ ಬರೋದೇ ಮ್ಯಾಕ್ಸಿಮಮ್ 10%. 2000ಕ್ಕೆ 10% ಅಂದರೆ 200 ರೂಪಾಯಿ. ಅರ್ಥ ಆಯ್ತಾ? ವ್ಯಾಪಾರ ಆಗಿದ್ದು 60,000 ವ್ಯಾಪಾರ ಆಯಿತು ಅಂತ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಕೆಲವು ಗೊತ್ತಿಲ್ಲದೆ ಇರೋವು ಡೈಲಿ ಎಷ್ಟಾಗುತ್ತೆ ಸರ್? 2,000 ಆಗುತ್ತೆ. 2,000 60,000. ನಾನೇನೋ ಇಲ್ಲಿ ಸೆಕ್ಯೂರಿಟಿಗೆ ಹೋಗ್ತಾ ಇದ್ದೀನಿ, 10,000 ತಗೋತಾ ಇದ್ದೀನಿ. ಜನಕ್ಕೆ ಕ್ಯಾಲ್ಕುಲೇಷನ್ ಬರಲ್ಲ. ಸುಮ್ಮನೆ ಅಂಗಡಿ ಹಾಕ್ಬಿಟ್ರೆ 2,000 ಆಗುತ್ತೆ, ಒಂದು 1,000 ರೂಪಾಯಿ ಬರ್ಬೋದೇನೋ, ನುಗ್ಗು. ಬರಲ್ಲ ಸ್ವಾಮಿ ಆ ಥರ ಎಲ್ಲ. 2,000 ಮಾಡಿದ್ರೆ 200 ರೂಪಾಯಿ ಅಷ್ಟೇ ಮಿಕ್ಕೋದು. 30 ದಿವಸ ಕೆಲಸ ಮಾಡಿದ್ರೆ ಎಷ್ಟಮ್ಮ ಸ್ವಾಮಿ ಬರುತ್ತೆ? 6,000 ರೂಪಾಯಿ. 60,000 ಟರ್ನ್ ಓವರು, 6,000 ಮಿಕ್ಕಿರೋದು. ಬಾಡಿಗೆನೇ 2,000 ಹೋಯ್ತಲ್ಲಿ. ತಗೊಂಬಂದಿರೋ ಐಟಮ್ ಏನಾರು ಕೊಳ್ತೋದ್ರೆ ಹೋಯ್ತು. ನಾವು ಕೊಳ್ತೋಗ್ತೀವಿ, ಅದು ಕೊಳ್ತೋಗ್ತೀವಿ. ಸೊ ಬಿಸ್ನೆಸ್ ಇಸ್ ನಾಟ್ ಸೋ ಈಸಿ ಕಾಂಬಿನೇಷನ್. ಅಲ್ಲಿ ಏನಾಗುತ್ತೆ ಇಲ್ಲ ತೋರಿಸ್ತಾ ಇರುತ್ತೆ ಅಂತ ನಾನು ಎರಡನ್ನೂ ಹೇಳ್ತಾ ಇರೋದು. ನಾನೇ ಬಿಸ್ನೆಸ್ ಹೇಳ್ಕೊಡಕ್ಕೆ ಬರ್ತಾ ಇಲ್ಲ. ಬಿಸ್ನೆಸ್ ಮಾಡೋರು ಬಿಸ್ನೆಸ್ಸು ನಾವು ಕಲಿಬೇಕು ಅದೆಲ್ಲ ಇಲ್ಲ ಸರ್, ಅದೆಲ್ಲ ಇಲ್ಲ. ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ಬುದ್ಧಿ ಬೇಕಷ್ಟೇ. ಮುಳುಗೋಗ್ತಾ ಇರ್ಬೇಕಾದ್ರೆ ಯಾವ ಬುದ್ಧಿ ಯೂಸ್ ಮಾಡೋದು? ಜಸ್ಟ್ ಥಿಂಕ್. ವೆನ್ ದಿ ಶಿಪ್ ಈಸ್ ಸಿಂಕಿಂಗ್ ಏನು ಮಾಡಾಕ್ತಿದೆ? ಏನೋ ನಿಮಗೆ ಶಿಪ್ಪು ಮುಳುಗೋ ಥರ ಇದೆ, ಎಲ್ಲೋ ಒಂದು ಕಡೆ ಲೀಕೇಜ್ ಆಗ್ತಾ ಇದೆ, ಅಲ್ಲೋಗಿ ಫ್ಲಗ್ ಮಾಡೋಣ ಅಂತಂದರೆ ಗೊತ್ತಾಗುತ್ತೆ ಅಂದರೆ ಓಕೆ. ಎಲ್ಲ ಕಡೆ ತೂತುಗಳೇ ಆಗ್ಬಿಟ್ರೆ ಯಾವುದೋ ಅಂತ ಹೋಗಿ ಮುಚ್ಚೋದು, ಸುಮ್ ಕುತ್ಕೊಂಡ್ಬಿಡೋದು, ಮುಳುಗಿದ್ರೆ ಮುಳುಗ್ಲಿ ಅಂತ. ಸೊ ಮುಳುಗ್ತಕ್ಕಂಥ ಶಿಪ್, ಮುಳುಗ್ತಕ್ಕಂಥ ಬಿಸ್ನೆಸ್ನ ರಿವೈವ್ ಮಾಡೋಕ್ಕಾಗಲ್ಲ ಅವೆಲ್ಲ ಒಂದಕ್ಕೊಂದಕ್ಕೆ. ಆಮೇಲೆ ಬಿಸ್ನೆಸ್ ಅಂತ ಅನ್ನೋದು ಯಾರೋ ಒಬ್ಬ ಮಹಾ ಜ್ಞಾನಿ ಏನು ಹೇಳ್ದ ಅಂದರೆ, ಬಿಸಿನೆಸ್ ಈಸ್ ಈಕ್ವಲ್ ಟು ಬಿಸ್ನೆಸ್ ಅಂದ. ಅಷ್ಟೇ, ಇನ್ನೇನಿಲ್ಲ. ನೀವು ಬ್ಯುಸಿ ಆಗಿರ್ಬೇಕು ಸರ್, ದುಡ್ಡು ಇಲ್ಲ ಅದರಲ್ಲಿ. ಬಿಸಿನೆಸ್, ಬಿಸಿ ಪ್ಲಸ್ ನೆಸ್ ಈಸ್ ಈಕ್ವಲ್ ಟು ಬಿಸ್ನೆಸ್. ದಯಮಾಡಿ ಯಾರಾದರೂ ಬಿಸ್ನೆಸ್ಗೆ ಹೋಗಬೇಕು ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಳ್ಳಿ. ಓನ್ಲಿ 5% ಆಫ್ ದಿ ಇಂಡಿಯನ್ ಅಡಲ್ಟ್ ಪಾಪ್ಯುಲೇಷನ್ ಆರ್ ಹೈಲಿ ಸಕ್ಸಸ್ಫುಲ್ ಇನ್ ಬಿಸ್ನೆಸ್. ರೆಸ್ಟ್ ಆಲ್ ಆರ್ ವೆರಿ ವೆರಿ ಮಾರ್ಜಿನಲಿ ಮಿನಿಮಲ್. ಇದು ಥಿಂಕ್ ಮಾಡಿ. ಇದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡ್ತಾ ಇದ್ರೆ ಭಾರತದಲ್ಲಿ 6.8% ಅಷ್ಟು ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಯೋಚನೆ ಮಾಡಿ. ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂದರೆ ಅಲ್ಲಿ ಲಾಭ ಬರ್ತಾ ಇದೆ. ಇನ್ನು ಮಿಕ್ಕಿದವರು ಎಲ್ಲ ಏನು ಮಾಡ್ತಾ ಇದ್ದಾರೆ? ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಟರ್ನ್ ಓವರ್ ಎಷ್ಟು? ಸೊ ಸಡನ್ನಾಗಿ ನಮ್ಮ ಹತ್ರ ಇರ್ತಕ್ಕಂಥ ಹಣನ ನಾವು ಹಾಕೋಕ್ಕಿಂತ ಮುಂಚೆ 10 ಸತಿ ಯೋಚನೆ ಮಾಡಬೇಕು. ನಾನು ಎಲ್ಲ ಊರವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ನನ್ನ ವಾಹಿನಿ ನೋಡ್ತಾ ಇದ್ದೀರಾ, ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಕರ್ಮಫಲ ಬಿಡೋದಿಲ್ವಲ್ಲ ಭಗವಂತ. ಎಲ್ಲರಿಗೂ ಆಗ್ಬಿಟ್ರೆ ಇದು ಸತ್ಯಯೋಗ ಆಗ್ಬಿಡುತ್ತೆ. ಎಲ್ಲರೂ ನಾನು ಹೇಳಿದ್ದೆಲ್ಲ ನಡೆದುಬಿಟ್ರೆ ಸತ್ಯಯೋಗ ಆಗುತ್ತೆ. ಅದಕ್ಕೆ ಕೆಲವು ಗುರುಗಳು ಬಂದು ನಿಮ್ಗೆ ಇಂಥ ಹಿಂಗೆ ಮಾಡಬೇಡಿ, ಹಿಂಗೆ ಮಾಡಬೇಡಿ, ನಿಮ್ಮ ಜಾತಕದಲ್ಲಿ ಇಲ್ಲ ಅಂತ ಹೇಳಿ ಒಂದು ಸೆಗ್ಮೆಂಟ್ ಆಫ್ ದಿ ಪೀಪಲ್ ವಿತ್ ಅದೃಷ್ಟ ದೇ ವಿಲ್ ಸೇವ್ ದೇರ್ ಫೇಟ್. ಸೊ ಸೇವ್ ಮಾಡ್ಕೋಬೇಕಾರೆ ಫೇಟು ವಿ ಹ್ಯಾವ್ ಟು ಲರ್ನ್ ನಕ್ಷತ್ರ ನಾಡಿ. ಸೊ ನಕ್ಷತ್ರ ನಾಡಿ ಕಲಿಬೇಕಾದ್ರೆ ಮಾರ್ಚ್ 6ನೇ ತಾರೀಕು ಬರಬೇಕು. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಆ ಯೋಗ ಆ ಪ್ರಾಪ್ತಿ ಬರುತ್ತೆ ಅಂತ ಭಗವಂತ ಹೇಳ್ತಾನೆ. ಕರಿತೀವಿ, ನಮ್ದು ಕರಿಯೋದಷ್ಟೇ ಕೆಲಸ. ಲರ್ನ್. ದಿಸ್ ಇಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಇದು ಏನಂತ ಏನು ಬ್ರಹ್ಮವಿದ್ಯೆಗಿನ ಅವನೇ ಮಾಡಿರೋ ವಿದ್ಯೆ. ಬ್ರಹ್ಮವಿದ್ಯೆ ಅಲ್ಲ ಇದು, ಅವನೇ ಮಾಡಿರೋ ವಿದ್ಯೆ. ಕಲಿಯೋರ್ಗು ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಆ ವಿದ್ಯೆ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, 7ನೇ ತಾರೀಕು ನನ್ನ ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಭಾಳ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕೆಲವರು ಬೇರೆ ಊರಲ್ಲಿರೋರು ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಡೋಂಟ್ ವರಿ. ನೀವು ಆ್ಯಪ್ ತೊಗೊಂಡಿರೋದಕ್ಕೆ ಇಲ್ಲಿಂದನೇ ನನಗೆ ನನ್ನ ಧನ್ಯವಾದಗಳು. ಸೊ ಲೆಟ್ ಅಸ್ ಡೂ ಎ ಮೆಗಾ ಲಾಂಚ್, ಬಿಗ್ ಲಾಂಚ್ ಮಾಡೋಣ, ಸಕ್ಸಸ್ ಆಗೋಣ. ಸೊ ನಿಮ್ಮ ಕೈಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಆ್ಯಪ್ ನಮ್ಮ ಸ್ಟೂಡೆಂಟ್ಸ್ ಕೈಗೆ ಬರ್ತಾ ಇದೆ.
ಸೊ 8th ಆದಮೇಲೆ ನಿಮಗೆ ರೋಲ್ಔಟ್ ಮಾಡ್ತೀವಿ. ಒಂದು ವೀಕಲ್ಲಿ ರೋಲ್ಔಟ್ ಆಗುತ್ತೆ. ಯಾಕಂದರೆ ಎಲ್ಲ ಸೆಟ್ ಮಾಡಿದ್ದೀವಿ. ಸ್ವಲ್ಪ ನಿಮ್ಮ ಮೇಲ್ ಐಡಿಗೆ ವಿತ್ ಕಂಗ್ರ್ಯಾಚುಲೇಷನ್ ಮೇಲ್ ಬಂದು ವಿಲ್ ಬಿ ಡೂಯಿಂಗ್ ಎ ವಂಡರ್ಫುಲ್. ನಂದೆಲ್ಲ ಸ್ವಲ್ಪ ಕಾರ್ಪೊರೇಟ್ ಸ್ಟೈಲಲ್ಲೇ ನಾನು ಮಾಡೋದು. ನೀಟ್, ಕ್ಲೀನ್, ಪ್ರಿಸೈಸ್. ಯಾವುದು ಕೂಡ ಹ್ಯಾಡಾಕ್ ಅಂತ ಹೇಳ್ತಾರಲ್ಲ, ಹ್ಯಾಡಾಕಲ್ಲಿ ಮಾಡಲ್ಲ ನಾನು. ಕ್ಲೀನಾಗಿ. ಜ್ಯೋತಿಷ್ಯ ಎಲ್ಲೂ ಕೂಡ ಒಂದು ಸರಿಯಾಗಿರ್ತಕ್ಕಂಥ ಒಂದು ಪದ್ಧತಿ ಇಲ್ಲ. ಆದರೂ ಕೂಡ ರಿಮೋಟಲ್ಲಿ ಕುತ್ಕೊಂಡು ಒಬ್ಬ ವ್ಯಕ್ತಿ ಜ್ಯೋತಿಷ್ಯನ ಹೇಳ್ಕೊಟ್ಟು ಈ ಥರ ಸಿಸ್ಟಮ್ಯಾಟಿಕ್ ಆಗಿ ಮಾಡಿ, ಹೈಯರ್ ಕ್ಲಾಸ್ ಮಾಡಿ, ಅದರಲ್ಲಿ ಬೇರೆ ಅನೇಕ ನ್ಯೂಮರಾಜಿ ಹೇಳ್ಕೊಟ್ಟು, ಭೃಗುನಂದನಾಡಿ ಹೇಳ್ಕೊಟ್ಟು, ಡಾಕ್ಟರೇಟ್ ಲೆವೆಲ್ವರೆಗೂ ಕರ್ಕೊಂಡೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಲೈನ್ ಅದು ನನ್ನ ಕೆಲಸದಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ, ನಾನು ಕೆಲಸ ಮಾಡಿರ್ತಕ್ಕಂಥ ಕಂಪನಿಗಳು ನನಗೆ ಆ ಶಿಸ್ತನ್ನು ಹೇಳ್ಕೊಟ್ಟಿದ್ದು. ಎಷ್ಟೋ ದೊಡ್ಡ ಕಂಪನಿಗಳಿಗೆ ಕೆಲಸ ಮಾಡಿರ್ತಕ್ಕಂಥದ್ದು ಆ ಒಂದು ಅನುಭವ ನನಗೆ ಹೇಳ್ಕೊಟ್ಟಿದ್ದು. ಹಿಂಗೇ ಮಾಡ್ಬೇಕು ನಾವು, ನೀಟ್, ಕ್ಲೀನ್. ಒಂದು ಕಂಪನಿ, ಒಂದು ಸಾಫ್ಟ್ವೇರ್ ಕಂಪನಿಗಳು, ಒಂದು ದೊಡ್ಡ ಇಂಡಿಯನ್ ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪನಿಗಳು ಹೇಗೆ ಒಂದು ಪ್ರೋಸೆಸ್ ಅಂತಿರುತ್ತೆ, SOPs ಅಂತಿರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತಿರುತ್ತೆ. ಆ ಸಿಸ್ಟಮಲ್ಲೇ ನಡಿಬೇಕು. ಆ ಸಿಸ್ಟಮು ಇದೇ ಥರ ಒಂದು ಇನ್ಫಾರ್ಮೇಷನು ಹಿಂಗೆ ಬರಬೇಕು, ಈ ಥರ ಆಗಬೇಕು, ಒಂದು ಪ್ರೋಟೋಕಾಲ್ ಮಾಡ್ಕೊಂಡು ಹೋಗ್ತೀನಿ. ಅದು ಜ್ಯೋತಿಷ್ಯದಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಹಿಂಗೇ ಮಾಡಬೇಕು, ಇದೇ ರೂಲ್ ಇರಬೇಕು. ಯಾಕಂದರೆ ಅದಕ್ಕೊಂದು ಬೆಲೆ, ಆ ಜ್ಯೋತಿಷ್ಯಕ್ಕೆ ಒಂದು ಏನಂತಾರೆ, ಒಂದು ರೀತಿ ಮರ್ಯಾದೆ, ಆ ಗ್ರಹಗಳಿಗೆ ಒಂದು ಸಿಸ್ಟಮ್ ಮಾಡ್ತಾ ಇದ್ದೀನಿ ನಾನು. ಸೊ ಅಷ್ಟೇ. ಕರೆಗಳು ನೋಡೋಣ ಬನ್ನಿ. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ. ನಮಸ್ಕಾರ ಸರ್, ನಿಮ್ ಜೊತೆ ಮಾತಾಡಕ್ ತುಂಬಾ ಖುಷಿ ಆಗ್ತಿದೆ. ನನ್ನ ಹೆಸರು ಗಗನ ಅಂತ. ಗಗನ. ಡೇಟ್ ಆಫ್ ಹಾ ಸರ್. ವೆರಿ ಗುಡ್. ಯಾವ ಊರಿಂದ ಮಾತಾಡ್ತಾ ಇರೋದು? ಮೈಸೂರು. ಮೈಸೂರು. ಹಾ ಸರ್. ಓಕೆ. ಯಾರೋ ಒಬ್ಬ ತಮಾಷೆ ಮಾಡದ್ನಂತೆ. ಹಾ ಹೇಳಿ ಸರ್. ಸರ್ ಮೈಸೂರಿಗೆ ಹೋಗ್ತಾ ಇದೀನಿ ಅಂತಂದ್ರೆ, ಯಾಕಪ್ಪ ಹೋಗ್ತಾ ಇದೆ ಅಂದ್ರೆ ಸರ್ ನಾನು ಝೂಗ್ ಹೋಗ್ತಾ ಇದೀನಿ. ಅಲ್ಲೋಗಿ ಏನೇ ಮಾಡ್ತಿದ್ರಿ, ಯಾವ್ದಾದ್ರು ಬೋನ್ ಖಾಲಿ ಇದೆಯಾ ನೋಡಕ್ ಹೋಗ್ತಾ ಇದೀನಿ. ಹಂಗೆ ಅರ್ಥ ಆಯ್ತಾ? ಸರ್ ಇಲ್ಲ ಸರ್, ಬರ್ತೀನಿ ಸರ್ ಪಕ್ಕ. ಅಯ್ಯೋ ನಾನೇನು ಹೇಳಿದ್ರೆ. ಅಲ್ಲ ಸರ್, ನೀವು ಬಂದಾಗ ಎಷ್ಟೊಂದ್ಸತಿ ನಿಮ್ ಕ್ಲಾಸ್ ಬರ್ಬೇಕು ಅನ್ಕೊಂತೀನಿ, ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಮೈಸೂರಿಗೆ ಅಯ್ಯ ನೀವು ಎದ್ರಕೊಂಡು ಏನ್ ಇಲ್ಲಿ ಕ್ವಶನ್ ಕೇಳೋದ್ ಬೇಡ. ಇವ್ರು ಕ್ಲಾಸಿಗೆ ಬಂದಿಲ್ಲ ಅಂದ್ರೆ ಅಟ್ಯಾಕ್ ಮಾಡ್ತಾರೆ ಅಂತ. ಆತರ ಏನಿಲ್ಲ, ಕ್ಲಾಸಿಗೆ ಬನ್ನಿ. ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ಬಂದಾದ್ಮೇಲೆ ಇದ್ರದ್ದು ಟೇಸ್ಟ್ ಆದ್ಮೇಲೆ ಅಯ್ಯೋ ಅಂತಾರೆ. ಎಷ್ಟೋ ದಿವಸ ಕರಿತಾ ಇದ್ರು ಅವ್ರು, ಯಾಕೋ ಬರ್ಲೇ ಇಲ್ಲ ಅಂತ ಅಷ್ಟೇ. ಆಮೇಲೆ ಫ್ಯಾಮಿಲಿ ಸಮೇತ ಕಲೀರಿ. ವೈ ಆರ್ ಯು ವರಿಯಿಂಗ್ ಅಂತ ನಾನು ಹೇಳೋದೀಗ. ಓಕೆ, ಇರ್ಲಿ. ನಿಮ್ದು ಡೇಟ್ ಆಫ್ ಬರ್ತ್ ಹೇಳಿ. 21/4/1998. 21/4/1998. ಟೈಮ್ ಸರ್ ಟ್ಯೂಸ್ಡೇ ಈವ್ನಿಂಗ್ 6:10 PM. 1810. ಹುಟ್ಟಿದ ಯಾವೂರಮ್ಮ? ಮೈಸೂರಾ? ಮೈಸೂರು ಸರ್. ಮೈಸೂರಲ್ಲಿ ನನಗೆ ಸ್ಟೂಡೆಂಟ್ ಕಮ್ಮಿ ಅಂದ್ರು ಒಂದು 1800 ಜನ ಇದ್ದಾರೆ ಮೈಸೂರಲ್ಲೇ, ಸಿಟಿಲೇ. 1800 ಈಸಿಲಿ. ಓಕೆ, ಡನ್. ತುಲಾ ಲಗ್ನದಲ್ಲಿ ಹುಟ್ಟಿದ್ದೀರಾ. ರಾಶಿ ಬಂದ್ಬಿಟ್ಟು ಮಕರ ರಾಶಿ, ಧನಿಷ್ಠ ನಕ್ಷತ್ರ. ಎಜುಕೇಶನ್ ಮುಗಿಸಿದ್ರಾ? ಕೆಲಸದಲ್ಲಿದ್ದೀರಾ? ಸರ್ ನಂದು ಮದ್ವೆ ಜೀವನದ ಬಗ್ಗೆ ಕೇಳಬೇಕಿತ್ತು. ಅದಕ್ಕೆ ಹೋಗ್ತೀರಾ? ಯಾಕೆ ಎಜುಕೇಶನ್ ಇದು ಮಾಡ್ಲಿಲ್ವಾ? ಜಾಬು ಸರ್ ಮಾಡ್ಬೇಕಂತ ಇದ್ದೀನಿ, ಬಟ್ ಮದ್ವೆ ಜೀವನ ಕೇಳೋಣ. ಗುರುದಶದಲ್ಲಿ ಸ್ವಲ್ಪ ಕಷ್ಟ. ಯಾರನ್ನಾರು ಇಷ್ಟಪಟ್ಟಿದ್ರೆ ನೋಡಿ. ಸರ್ ಯಾವಾಗ ಆಗುತ್ತೆ ಸರ್ ಮದ್ವೆ? ಇಷ್ಟಪಟ್ಟಿರೋದಾ ಅಥವಾ ತೋರಿಸಿರೋದಾ? ನಾನು ಏನು ಇಲ್ಲ ಸರ್, ಅರೇಂಜ್ ಮ್ಯಾರೇಜ್ ಆಗ್ಬೇಕಂತ. ಯಾವ್ದಾಗುತ್ತೆ ಸರ್, ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ಅಂತ? ನನ್ನ ಹತ್ರ ಪ್ರಿಸೈಸ್ ಆಗಿರಿ. ಓಕೆ, ಲವ್ ಮ್ಯಾರೇಜ್ ನೀವೇ ಆಗ್ಬೇಕು, ಡಿಸಿಷನ್ ತಗೋಬೇಕು. ಓಕೆ, 6 ಹಿಟ್ ಆಗಿದೆ ಗುರುನಲ್ಲಿ. ಓಕೆ, ನೀವು ಡಿಸಿಷನ್ ತಗೊಳ್ಳೇಬೇಕು, ಅಪ್ರೂವಲ್ ಸಿಗಲ್ಲ. ಓಕೆ, ಒಂದು ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಹೇಳ್ಕೊಳ್ಳಿ. ಓಕೆ, ಮ್ಯಾರಿಡ್ ಲೈಫ್ ಸ್ವಲ್ಪ ಟಫ್ ಇದೆ. ಯಾರನ್ನ ಮಾಡ್ಕೊಂಡ್ರು, ಇಷ್ಟಪಟ್ಟವನು ಅಥವಾ ತೋರಿಸಿರೋರು, ಎರಡೂ ಕೂಡ ಸ್ವಲ್ಪ ಟಫ್ ಇದೆ. ಒಂದು ನಿಮಗೆ ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ವರ್ಕರ್ಗೆ ಸಣ್ಣ ಪುಟ್ಟ ಪದಾರ್ಥಗಳು, ಕಬ್ಬಿಣದ ಪದಾರ್ಥಗಳು ನೀವು ಕೊಡ್ತಾ ಬನ್ನಿ. ತಿಂಗಳಿಗೊಂದ್ಸತಿ ಒಂದು ಕರಣೆ, ಒಂದು ಸಣ್ಣ ಒಂದು ಏನಂತಾರೆ ಬಾಣ್ಲೆ, ಸಣ್ಣದು. ಸರ್ ಒಂದು ಫ್ರೀ ಸಿಮೆಂಟ್ ಮೂಟೆ ತಗೊಳಪ್ಪ, ನೀನು ಅದನ್ನು ದುಡ್ಡು ಯೂಸ್ ಮಾಡ್ಕೊಳಪ್ಪ. ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಕಬ್ಬಣ ಅಥವಾ ಎಳ್ಳೆಣ್ಣೆ ದಾನ ಇದು ಮಾಡ್ತಾ ಬನ್ನಿ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ಮು ಡೇ ಬೈ ಡೇ ಕಮ್ಮಿ ಆಗ್ತಾ ಇರುತ್ತೆ. ಮಂತ್ಲಿ ಒಂದ್ಸತಿ ಮಾಡಿ. ಓಕೆ, ಯಥೇಚ್ಛವಾಗಿ ಓಂ ಕ್ರಾಮ್ ಕ್ರೀಮ್ ಕ್ರೋಮ್ ಸಹ ಭೌಮಾಯ ನಮಃ ಅಂತ ಹೇಳ್ಕೊಳ್ಳಿ. ಕ್ಲಾಸಿಗೆ ಬನ್ನಿ, ವಿಲ್ ಕಮ್ ಟು ನೋ ಸ್ಟಿಲ್ ಬೆಟರ್. ಒಳ್ಳೆದಾಗಲಿ, ಗುಡ್ ಲಕ್. ಮದುವೆ ಆಗುತ್ತೆ 1.5 year ಆದಮೇಲೆ. ನಮಸ್ಕಾರ.
ಹಲೋ. ಹೇಳಿ. ಹಲೋ ಗುರುಜಿ ನಮಸ್ಕಾರ. ಹೇಳಿ. ಗುರುಜಿ ನಾನು ಗಿರಿಜಾ ಅಂತ ಹೇಳಿ ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹಾ ಹೇಳಿ 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 ಹೇಳಿ. ಗುರುಜಿ ನನ್ನ ಮಗಳ ಡೇಟ್ ಆಫ್ ಬರ್ತ್ 19/1/1990. 19 ಜನವರಿ 1990 ಗುರುಜಿ. ಓಕೆ. ಸಮಯ ರಾತ್ರಿ 8:25. ಒಂದು ನಿಮಿಷ. 19 ಜನವರಿ 1990. ಹಾ ಗುರುಜಿ. ಟೈಮ್ ಗುರುಜಿ ರಾತ್ರಿ 8:25. 8:25. ಓಕೆ. ಊರು ಹೇಳಮ್ಮ. ಹಲೋ. ಪ್ಲೇಸ್ ಬೆಳಗಾವಿ ಗುರುಜಿ. ತುಂಬಾ ಸ್ಲೋ ಆಗಿ ಹೇಳ್ತಾ ಇದ್ದೀರಾ. ಈ ತರ ಹೇಳಿದ್ರೆ ಆಗಲ್ಲ. ನಾಳೆ ಬೆಳಿಗ್ಗೆನೆ ನಿಮ್ದು ಭವಿಷ್ಯ ಹೇಳೋದು ನಾನು. ಬೆಳಗಾವಿಯಲ್ಲಿ ಹುಟ್ಟಿದ್ದು ಗುರುಜಿ. ಅದು ಯಾಕೆ ಈ ತರ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೇಳ್ತಾ ಇದ್ರಮ್ಮ? ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಎಲ್ಲ ಕೇಳಿಸ್ಕೊಂಡು ಹೇಳೋದಾ? ಬೇಗ ಹೇಳಿದ್ರೆ ಮಾತಾಡ್ತಿದ್ದಾರೆ, ಅವ್ರು ಕಟ್ ಮಾಡ್ತಾರಲ್ಲಿ ನಮ್ಮ ಇವರು. ಹೇಳಿ. ಗುರುಜಿ ಇವಳಿಗೆ ಮದುವೆ ಆಗಿದೆ. 18/5/19 ಇದು 2020ನೇ ಇಸ್ವಿಯಲ್ಲಿ ಮದುವೆ ಆಗಿದೆ ಇವಳಿಗೆ. ಇವಾಗ ಇವಳು ಗಂಡನ ಮನೆಯವರು ಇಲ್ಲೇ ಬಿಟ್ಬಿಟ್ಟಿದ್ದಾರೆ ತವ್ರ ಮನೆಯಲ್ಲಿ. ಕರೆದುಕೊಂಡು ಹೋಗ್ತಾ ಇಲ್ಲ ಗುರುಜಿ. ಅವಳಿಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ತುಂಬಾನೇ ಕಷ್ಟ ಆಗ್ತಿದೆ, ತೊಂದರೆ ಆಗ್ತಿದೆ, ತುಂಬಾನೇ ಬೇಜಾರಾಗ್ತಾ ಇದೆ. ಇವ್ ಕರ್ಕೊಂಡು ಹೋಗ್ತಾರೋ ಅಥವಾ ಇಲ್ಲೋ, ಇವಳು ಮುಂದಿನ ಭವಿಷ್ಯ ಏನು ಅಂತ ಏನು ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮಗೆ ಸತ್ಯ ಹೇಳ್ಬೇಕು ಅಂದ್ರೆ ಅಲ್ಲಿಂದ ಡೈವರ್ಸ್ ತಗೊಳ್ಳಿ, ಇನ್ನೊಂದು ಹುಡುಗನ ಮದುವೆ ಮಾಡಿ. ಸಾಧ್ಯನೇ ಇಲ್ಲ ಇವ್ರ ಕಾಂಬಿನೇಷನ್ ಅಲ್ಲಿ ಇವ್ರಿಗೆ ಕಂಪ್ಲೇಂಟ್ ಜಾಸ್ತಿ ಮಾಡ್ತಾರಮ್ಮ. 5 ಕಾಂಬಿನೇಷನ್ ಇದೆ. ಇವಳು ಏನು ಮಾಡಲ್ಲ, ಇವಳು ಯಾವ್ದಕ್ಕೂ ಸೆಟ್ ಆಗಲ್ಲ. ಅವ್ರ ಹಸ್ಬೆಂಡ್ ಕಂಪ್ಲೇಂಟು, ಅವ್ರ ತಾಯಿದು ಕಂಪ್ಲೇಂಟು. 4th ಹೌಸ್ ಹಿಟ್ ಆಗಿದೆ. ಅರ್ಥ ಆಯ್ತಾ? ಕಂಪ್ಲೇಂಟು ನಿಮ್ಮಲ್ಲೇ ಇಟ್ಕೊಳ್ಳಿ ಅಂತ ನೀವು ಮಾತಾಡ್ಬೇಕು. ಇಂಟ್ರಾಕ್ಷನ್ ಮಾಡಿ ನನ್ನ ಹತ್ರ. ನಾನು ಹೇಳ್ತಾ ಇರೋದನ್ನ ನಾವು ಮಾತಾಡಿದೀವಿ ಗುರುಜಿ. ತುಂಬಾ ನಾನು ಹೇಳ್ತಾ ಇರೋದು ಇಂಟ್ರಾಕ್ಷನ್ ಮಾಡಮ್ಮ. ಅವ್ರದ್ದು ಏನ್ ಸಮಸ್ಯೆ? ಅವ್ರದ್ದು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು ಏನಕ್ಕೆ ಕರ್ಕೊಂಡು ಹೋಗಲ್ಲ ಅಂತ ನಾನು ಪ್ರಶ್ನೆ ಆಗ್ತಾ ಇದೀನಿ. ನಾನು ಹೇಳಿದ್ದು ಗೊತ್ತಿಲ್ಲ ಗುರುಜಿ. ಹುಡುಗಿಗೆ ಅವಳಿಗೆ ತುಂಬಾನೇ ಅವಳು ಸೂಕ್ಷ್ಮವಾಗಿದ್ದಾಳೆ ಗುರುಜಿ. ತುಂಬಾನೇ ಸೆನ್ಸಿಟಿವ್. ಗೊತ್ತು. ಅವಳೇ ಹೋಗಲ್ಲ. ಫಸ್ಟ್ ಆಫ್ ಆಲ್ 2ನೇ ಪಾಯಿಂಟ್. 2nd ಪಾಯಿಂಟ್ ತಿಳ್ಕೊಳ್ಳಿ. ಅವಳೇ ಹೋಗಲ್ಲ, ನಾನು ಹೋಗಲ್ಲ ಅಂತಾರೆ. ಇದು ಜಾಸ್ತಿ ದಿವಸ ಸ್ವಲ್ಪ ಕಷ್ಟನೇ. 5th ಹೌಸ್ ಜಾಸ್ತಿ ಹಿಟ್ ಆಗಿದೆ ಎಲ್ಲ ಕಡೆ. 5th ಹೌಸ್ ಸರ್ಕಲ್ ಹಿಟ್ ಆಗಿದೆ. 6 ಜಾಸ್ತಿ ಇದೆ. ಎಲ್ಲೂ 2 ಇಲ್ಲ, 7 ಇಲ್ಲ ಇವ್ರ ಜಾತಕದಲ್ಲಿ. ಹೈಲಿ ಡಿಫಿಕಲ್ಟ್, ಹೈಲಿ ಪ್ರಾಬ್ಲಮ್ಯಾಟಿಕ್. ನೆಮ್ಮದಿಯಾಗಿರ್ಬೇಕಾ? ಕೈ ತೊಳ್ಕೊಳ್ಳಿ ಅಲ್ಲಿಂದ. ಮುಂದೆ ಯಾವ್ದಾದ್ರು ಬಂದಾಗ ಕಾಂಬಿನೇಷನ್ ನಿಧಾನಕ್ಕೆ ನೋಡಿ, ಅವ್ರಿಗೊಂದು ಸ್ವಲ್ಪ 6 ತಿಂಗಳು ಅವ್ರ ಜೊತೆ ಮಾತಾಡಿ ಚೆನ್ನಾಗಿರ್ತೀವ ಅಂತ ಹೇಳಿ ಡಿಸೈಡ್ ಮಾಡ್ಬೇಕು. ಇಲ್ಲ ಅಂದ್ರೆ ಕನ್ಯೆನೇ ಇನ್ನೂ ಅವರು. ಸಾರಿ ಟು ಟೆಲ್ ದಿಸ್, ಬಟ್ ಸ್ಟಿಲ್ ಕನ್ಯೆನೇ. ಓಕೆ, ಹೇಳಿದ್ದು ಮಾಡಿ. ಯಾಕಂದ್ರೆ ಆಮೇಲೆ ಆ ಪೂಜೆ ಈ ಪೂಜೆ ಹೋಗಿ ಸೇರಿಸೋದು ನಿಮಗೆ ಒಂದು ಬಾಧ್ಯತೆ ಇದೆ. ನನಗೆ ಅರ್ಥ ಆಗುತ್ತೆ. ನಾನು ಹೇಳೋದು ಈಸಿ ಅನ್ಸುತ್ತೆ. ಆದ್ರೆ ನಿಮ್ಮ ಪೇರೆಂಟ್ಸ್ ಆಗಿ, ನೀವು ಪೋಷಕರಾಗಿ ನಾವು ಅಷ್ಟೆಲ್ಲ ಅದ್ದೂರಿಯಾಗಿ ಮದುವೆ ಆಗಿ ಮಾಡಿ ನೀವೇನು ಇಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ. ಫೇಟ್ ಹಂಗಿದೆ. ದಯವಿಟ್ಟು ಕ್ಷಮಿಸಬೇಕು ವೀಕ್ಷಕರಲ್ಲೂ ಕೂಡ. ಫೇಟ್ ಹಂಗಿದೆ. ನಾನು ಕಲ್ತಿರ್ತಕ್ಕಂಥ ವಿದ್ಯೆ ಹಿಂಗಿರುತ್ತೆ. ಸೊ ಅದನ್ನು ಸರಿದೂಗೋಕ್ಕಾಗಲ್ಲ. ಆಮೇಲೆ ಏನಾಗುತ್ತೆ, ಅಷ್ಟೆಲ್ಲ ಟ್ರೈ ಮಾಡಿ ಬೇಜಾರಾಗಿ ನೀವು ಅವಮಾನಗಳನ್ನೆಲ್ಲ ಅನುಭವಿಸಿ ಅವರೂ ಬೈದು ಕಾಲಿಟ್ಕೊಳ್ಳೋ ಪರಿಸ್ಥಿತಿ ಹೋಗಿ ಚೇಂಜ್ ಏನೂ ಆಗಲ್ಲ. ನಾರ್ಮಲ್ ಆಗಿ ಟ್ರೈ ಮಾಡಿ, ಕರ್ಕೊಂಡೋದ್ರೆ ಹೋಗ್ಲಿ, ಇಲ್ಲಾಂದ್ರೆ ಬಿಟ್ಟಾಕ್ಬೇಕು. ಲೈಫಲ್ಲಿ ಯಾವಾಗಲೂ ಅಷ್ಟೇ. ನಿಮ್ಮ ಮಗಳಿಗೂ ಸ್ವಲ್ಪ ಟ್ರೈನ್ ಮಾಡಬೇಕಾಗತ್ತೆ. 5th ಹೌಸ್ ಹೈಲಿ ಸೆಲೆಕ್ಟಿವ್ ಆಗಿದ್ದಾರೆ. 2 ಕಡೆನೂ ಹೇಳ್ತಾ ಇದ್ದೀನಿ ನಾನು. ಒಂದು ಕಡೆ ಅಂತ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ. ಸರಿ, ಒಂದು ಸಣ್ಣ ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ಬರೋಣ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಕಾಲ್ಸ್ ತಗೊಳ್ಳೋಣ. ಸ್ವಲ್ಪ ಒಂದು ಟೈಮ್ ಕೊಡಿ. ಓಕೆ, ಒಂದು ಸಣ್ಣ ಬ್ರೇಕ್. ಓಕೆ, ವೆಲ್ಕಮ್ ಬ್ಯಾಕ್. ಕರೆ ಇದೆ ನೋಡೋಣ. ನಮಸ್ಕಾರ. ನಮಸ್ತೆ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ, ಮಾತಾಡಮ್ಮ. ನನ್ನ ಹೆಸರು ರೋಹಿಣಿ ಅಂತ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಾತಾಡಿ. ಗುರುಜಿ, ನಮ್ಮ ಮನೇಲಿ ಪ್ರಾಬ್ಲಮ್ ಇದೆ ಗುರುಜಿ. ನಮ್ಮ ನಾದಿನಿ ಬಂದು ಕೂತ್ಕೊಂಡಿದ್ದಾಳೆ ಮನೆಯಲ್ಲಿ. ಸ್ವಲ್ಪ ತುಂಬಾ ಹತ್ರದಿಂದ ಮಾತಾಡ್ತಾ ಇದ್ರೆ, ಸ್ವಲ್ಪ ದೂರದಿಂದ ಫೋನ್ ದೂರ ಇಟ್ಕೊಂಡು ಮಾತಾಡಿ. ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಇದೆ? ನಾದಿನಿ ಬಂದಿದ್ದಾಳೆ ಮನೆಯಲ್ಲಿ. ನಾದ್ನಿ? ಮದುವೆ ಆಗಿದೆ. ಅವಳಿಗೂ ಮದುವೆ ಆಗಿದೆ, ಮಗು ಇದೆ. ಅಲ್ಲಿ ಗಂಡನ ಮನೇಲಿ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದೆ. ಸೊ ಏನು ಕೇಳಬೇಕು?
ಹಸ್ಬೆಂಡ್ ಹೇಳಿದ ಮಾತು ಕೇಳಲ್ಲ. ಏನಮ್ಮ? ಹಸ್ಬೆಂಡ್ ಹೇಳಿದ ಮಾತು ಕೇಳಲ್ಲ. ಅರ್ಥ ಆಯ್ತು. ನೀವೆಲ್ಲೋ ಯಾವುದೋ ಒಂದು ಕಡೆ ಮಾತಾಡ್ತಾ ಇದ್ರೆ ಕೇಳಿಸ್ಬಾರ್ದು ಅಂತ ಅರ್ಥ ಆಗ್ತಾ ಇದೆ. ಹೌದು. ಓಕೆ. ಈಗ ಒಂದು ನಾವು ಲೈಫಲ್ಲಿ ಇನ್ನೊಬ್ರು ಇದ್ದಾರೆ ಅಂತ ಹೇಳಿ ನಾವು ಫಸ್ಟ್ ಜಲಸ್ ಪಡಬಾರ್ದು. ಅದು ನಾದಿನಿ ಆಗಿರಲಿ ಇನ್ನೊಬ್ರಾಗಿರಲಿ ಇದ್ಕೊಳ್ಳಿ. ಆದರೆ ಎರಡನೇ ಪಾಯಿಂಟ್ ನಂಗೆ ಬೇಜಾರಾಯಿತು. ಹಸ್ಬೆಂಡ್ ಹೇಳಿದ ಮಾತು ಕೇಳ್ತಾ ಇಲ್ಲ. ಯಾವ ರೀತಿ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಹಿ ಶುಡ್ ಸಪೋರ್ಟ್ ವಾಟ್ ಎವರ್ ಕಂಡೀಷನ್. ಸಪೋರ್ಟಿಂಗ್ ಬೋತ್ ವೇಸ್ ಸಪೋರ್ಟ್ ಮಾಡಬೇಕು. ಇದಕ್ಕೆ ಭಾಳ ಅಂದರೆ ನಿಮಗೆ ನೆಮ್ಮದಿಯಾಗಿ ಆರಾಮಾಗಿರೋಕ್ಕೆ ಒಂದು ಸಣ್ಣ ತಂತ್ರ. ಈ ಬಿಳಿ ಸಾಸಿವೆ, ಹಳದಿ ಸಾಸಿವೆ ಅಂತ ಹೇಳ್ತೀವಿ, ಅದನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಇಟ್ಕೊಂಡು ತಲೆದಿಮ್ ಕೆಳಗಡೆ ಇಟ್ಕೊಳ್ಳಿ. ಅದನ್ನು ನಿಮಗೆ ನೀವೇ ನಿವಾಳಿಸ್ಕೊಳ್ಳಿ. ನಿವಾಳಿಸ್ಕೊಳ್ಳಿ 13 ಸತಿ. ನಿವಾಳಿಸ್ಕೊಂಡಾದ್ಮೇಲೆ ಅದಕ್ಕೆ ಆ ಕೈಯಲ್ಲಿ ಇಟ್ಕೊಂಡು ಓಂ ಕೆಂ ಕೇತುವೆ ನಮಃ ಅಂತ ಹೇಳಿ, ಅದಾದ ನಂತರ ಸಕ್ಕರೆ ಮಿಕ್ಸ್ ಮಾಡಿರಿ. ಸಕ್ಕರೆ ಮಿಕ್ಸ್ ಮಾಡಾದ್ಮೇಲೆ ಯಾವುದಾದ್ರು ಮರದ ಕೆಳಗಡೆ ಹಾಕಿ. ಇರುವೆಗಳೋ ಪಕ್ಷಿಗಳೋ ತಿನ್ನಬೇಕು. ಒಂದು ಇಡೀ ಸಾಕು. ಇದನ್ನು ಪ್ರತಿ ಸೋಮವಾರ ಮಾಡಬೇಕು. ಪ್ರತಿ ಸೋಮವಾರ ನೈಟ್ ಇಟ್ಬಿಟ್ಟು ಮಂಗಳವಾರ ಬೆಳಿಗ್ಗೆ ಅದನ್ನು ಮಾಡಬೇಕು. ಇದನ್ನು 6 ವಾರ ಮಾಡಿ. ಅದು ನಿಮ್ಗೆ ಯಾರೋ ಇದ್ದಾರೆ ಜೊತೆಯಲ್ಲಿ ಅಂದ್ರಲ್ಲ, ಅವ್ರು ಅಟ್ಲೀಸ್ಟ್ ನಿಮ್ಮ ಕಡೆ ಒಳ್ಳೇದಾಗಿ ಮಾತಾಡ್ತಾರೆ, ಇಲ್ಲಾಂದರೆ ದೂರ ಹೋಗ್ತಕ್ಕಂಥ ಸಾಧ್ಯತೆ ಅವರಿಂದ ನಿಮಗೆ ಟ್ರಬಲ್ ಆದರೆ. ಓಕೆ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ಯಥೇಚ್ಛವಾಗಿ ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ, ನಿಮ್ಮ ಗಂಡನ ಹೆಸರು ಪತಿ ಅಸ್ಯ ವಶ್ಯಂ ವಶ್ಯಂ ಸ್ವಾಹ ಅಂತ ಯಥೇಚ್ಛವಾಗಿ ಹೇಳಿ. ಎರಡಕ್ಕೂ ನಿಮಗೆ ಕೊಟ್ಟಿದ್ದೀನಿ. ಒಳ್ಳೆ ಮನಸ್ಸಿಂದ ಇರಿ. ಅಷ್ಟೇ ನಾನು ಹೇಳೋದು. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಸರ್, ಹೇಳಿ ಸರ್. ಸತೀಶ್ ಅಂತ ಮಂಡ್ಯದಿಂದ ಸತೀಶ್. ಓಕೆ ಸರ್, ಹೇಳಿ ಸರ್. ನನ್ನ ಡೇಟ್ ಆಫ್ ಬರ್ತ್ 19/8 1997. ಓಕೆ. ಬೆಳಗ್ಗೆ 11:46 ಬೆಳಗ್ಗೆ. ಊರು ಮಂಡ್ಯನಾ? ಮಂಡ್ಯ ಗುರುಗಳೇ. ಹುಟ್ಟಿದ್ದು. ಪ್ರಶ್ನೆ ಹೇಳಿ ಗುರುಗಳೇ. ಅದೇ ನಂದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಇಂಜಿನಿಯರಿಂಗ್ ಮಾಡ್ತಿದ್ದೀನಿ. ತುಂಬಾ ಮಾಡಿ ಸರ್. ಫೇಲ್ಗಳಾಗ್ತಿದೆ ಗುರುಗಳೇ. ಯಾರು ಸ್ಟಾಪ್ ಮಾಡ್ತಾ ಇದ್ದಾರೆ ನಿಮಗೆ? ಗ್ರಹಗಳ? ಹಲೋ, ಏನು ಯಾರು ಸ್ಟಾಪ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ ಹೇಳಿದ್ದು? ಇಲ್ಲ, ಸ್ಟಾಪ್ ತುಂಬಾ ರಿಡಲ್ಸ್ ಇದೆ ಗುರುಗಳೇ. ಏನು ಮಾಡಕ್ ಆಗ್ತಾ, ತುಂಬಾ ಫೇಲ್ ಏನು ಆಗ್ತಿದೆ. ಬ್ಯಾಕ್ಲಾಗಾ? ಹೌದು ಗುರುಗಳೇ. ಸರಿ, ಓಕೆ, ಡನ್. 23 ಯಾವ ಸೆಮಿಸ್ಟ್ರಲ್ಲಿ ಇದ್ದೀರಾ? 5th ಸೆಮಿಸ್ಟರ್ ಗುರುಗಳೇ. ಗುರುದಶ ಎಂಡಿಂಗು. ಗುರುದಶ ಮುಗಿದ ಮೇಲೆ ಏನಾದ್ರು ಚೆನ್ನಾಗಿದೆಯಾ? 3, 4 ಥರ್ಡ್ ಹೌಸ್ ಇಟ್ಟು 11th ಹೌಸ್ ಲಾಭ ಇದೆ. ಗುರು ಆದಮೇಲೆ ಶನಿ 6, 10, 3. ಶನಿ ನವೆಂಬರ್ ಆದಮೇಲೆ ಸ್ವಲ್ಪ ನಿಮಗೆ ಟೈಮ್ ಚೆನ್ನಾಗಿದೆ, ದಶ ಚೆನ್ನಾಗಿದೆ, ಕಾಂಬಿನೇಷನ್ ಮುಗಿಸ್ಕೊಳ್ಳೋದು. ಬಟ್ ಏನು ಅಂದರೆ ನಿಮ್ಮ ಮನಸ್ಸು ಬಿಸ್ನೆಸ್ ಕಡೆ ವಾಲ್ತಾ ಇದೆ, ದುಡ್ಡು ಮಾಡೋ ಕಡೆ ವಾಲ್ತಾ ಇದೆ. ವಾಪಸ್ ಸಿಚುವೇಶನ್ ಆಗಿದೆ ಹಾಗಾಗಿ ಗುರುಗಳೇ. ಏನು ಹೇಳಿ? ಸಿಚುವೇಶನ್ ಆಗಿದೆ ಹಾಗಾಗಿ. ಸಿಚುವೇಶನ್ ಏನಾಗಿದೆ? ಅದೇ ಗುರುಗಳೇ, ಫಿನಾನ್ಷಿಯಲಿ ಪ್ರಾಬ್ಲಮ್ ಇದೆ. ಓಕೆ. ಹಾಗಾಗಿ ಗುರುಗಳೇ ಈಗ ಪಾರ್ಟ್ ಟೈಮ್ ಮಾಡ್ತಾ ಇದ್ರೆ, ಎಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರೆ, ಏನ್ ಸಮಸ್ಯೆ ಆಗ್ತದೆ ಈಗ? ಇಲ್ಲ ಗುರುಗಳೇ, ಎಲ್ಲೂ ಹೋಗ್ತಾ ಇಲ್ಲ. ಬಟ್ ಇದ್ರಲ್ಲೇ ನನಗೆ ತಕ್ಕನಾಗ ಏನು ಸಿಗ್ತಾ ಇಲ್ಲ ಗುರುಗಳೇ. ತುಂಬಾ ಎಫರ್ಟ್ ಆಗ್ತಾ ಇದ್ದೀನಿ. ಎಜುಕೇಶನ್ ಮುಗಿಸ್ಬೇಕಲ್ಲ ಸರ್? ಹೌದು ಗುರುಗಳೇ. ಮತ್ತೆ ಅದಕ್ಕೆಲ್ಲ ದುಡ್ಡು ಹಾಕಿರ್ತೀರಾ, ಫೀಸ್ ಕಟ್ಟಿರ್ತೀರಾ. ಹೌದು. ಲೈಫ್ ತುಂಬಾ ಮುಂದೆ ಬೇಕಾದಷ್ಟಿದೆ. ಊಟಕ್ಕೆ ಬಟ್ಟೆಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸುಮ್ಮನಿದ್ಬಿಡಿ, ಟೆನ್ಷನ್ ಇಲ್ಲ. ನಮ್ಗೇನೋ ಸಾಲ ಮಾಡ್ಕೊಂಡಿರ್ತೀವಿ, ಅದು ಯಾರೋ ತಂದೆ ಏನೋ ಮಾಡಿರ್ತಾರೆ, ಇನ್ನೊಂದೇನೋ ನೀವು ಕೈ ಸಿಗಾಕೊಂಡ್ಬಿಟ್ಟಿರ್ತೀರ, ನೀವೇ ಏನೋ ಮಾಡಕ್ ಹೋಗಿರ್ತೀರ. ಸೈಲೆಂಟ್ ಆಗಿದ್ಬಿಡಿ, ಪಾಸ್ ಆಗ್ಬಿಡುತ್ತೆ ಟೈಮ್. ಕೆಟ್ಟ ಟೈಮ್ ಯಾವಾಗಲೂ ಅಷ್ಟೇ. ಕೆಟ್ಟ ಟೈಮಲ್ಲಿ ನಾವು ಏನು ಮಾಡಬೇಕು ಗೊತ್ತಾ? ನಮ್ದು ಏನು ಕೆಲಸ ಇದೆ ಅದನ್ನೇ ಮಾಡಬೇಕು. ಓದ್ಬೇಕಷ್ಟೇ. ಈಗ ದುಡ್ಡು ಬರ್ತಾ ಇಲ್ಲ, ಓದೋ ಟೈಮಲ್ಲಿ ಹೋಗಿ ದುಡಿದ್ರೆ, ದುಡಿಯೋ ಟೈಮಲ್ಲಿ ಏನೋ ಬೇರೆದು ಓದಬೇಕಾಗತ್ತೆ. ನೀವು ಲೈಫ್ ಇಷ್ಟು ಓದಬೇಕಾಗತ್ತೆ. ಫ್ಯೂಚರ್ ಚೆನ್ನಾಗಿದೆ, ಟೆನ್ಷನ್ ತೊಗೋಬೇಡಿ. ನವೆಂಬರ್ ಆದಮೇಲೆ ಶನಿ ದಶೆ ಬರ್ತಾ ಇದೆ. ಶನಿ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಹಣ ಕೊಡ್ತಾನೆ, ಖಂಡಿತ ಕೊಡ್ತಾನೆ. 19 ವರ್ಷ ಈ ಒಂದು ಪೀರಿಯಡ್ 11 ಮಂತ್ಸ್ ಮಾತ್ರ ಇರುತ್ತೆ. ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಂ ಐಂ 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 ಸರಸ್ವತಿಯೇ ಐಂ 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 ನಮಃ ದಯಮಾಡಿ ಹೇಳಿ. ಎಜುಕೇಷನ್ ಈಸ್ ದಿ ಬೇಸ್. ಸರಸ್ವತಿನ ನಾವು ರೆಸ್ಪೆಕ್ಟ್ ಮಾಡೋಣ, ಲಕ್ಷ್ಮಿ ಆಮೇಲೆ ಬರ್ತಾನೆ ಜೊತೆಗೆ. ಡೋಂಟ್ ಟೇಕ್ ಹೇಸ್ಟಿ ಡಿಸಿಷನ್. ತೊಗರಿ ಬೇಳೆ ಏನಾದ್ರು ಚಿಕ್ಕದಾಗಿ ಬಡವ್ರಿಗೆ ದಾನ ಮಾಡ್ತಾ ಇರಿ. ಫೈನಾನ್ಷಿಯಲ್ ಕಂಡೀಷನ್ ಏನಾದ್ರು ಸಿಗಾಕೊಂಡಿದ್ರೆ ಸರ್ ಹೋಗುತ್ತೆ. ಒಳ್ಳೇದಾಗಲಿ. ನೆಕ್ಸ್ಟ್. ಹಲೋ, ಹೇಳಿ
ಸರ್ ನನ್ನ ಹೆಸರು ಸುಧಾಮಣಿ ಅಂತ ಮಾಲೂರಿಂದ ಕಾಲ್ ಮಾಡ್ತಾ ಇರೋದು. ಓಕೆ. ಡೇಟ್ ಆಫ್ ಬರ್ತ್ ಬಂದು 11/1/1998. 1998. ಟೈಮಿಂಗ್ಸ್ ಬಂದು 98. 98. ಟೈಮಿಂಗ್ಸ್ ಬಂದು 11:55 ಮಾರ್ನಿಂಗ್. ಊರು ಬಂದು ಮಾಲೂರು ಸರ್ ನಮ್ದು. ನಿಮ್ದು ಏನು ಪ್ರಶ್ನೆ ಬಂದು? ಸರ್ ಪ್ರಶ್ನೆ ಬಂದು ನನ್ನ ಮದ್ವೆ ಬಗ್ಗೆ ಮಾತಾಡ್ಬೇಕಿತ್ತು. ಬರ್ತಾರೆ ಸಂಬಂಧ, ಬಟ್ ಯಾವ್ದು ನಮ್ಗೆ ಅಡ್ಜಸ್ಟ್ ಆದ್ರೆ ಅವ್ರಿಗೆ ಅವ್ರಿಗಾದ್ರೆ ನಮ್ಗೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್. ಹೌದು, ಒಂದ್ 2 ವರ್ಷ. ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ, ಆರಿದ್ರ ನಕ್ಷತ್ರ. ಹೌದು ಹೌದು. ಮಂಗಳನ್ ಜೊತೆ ಶುಕ್ರ ಇದ್ದಾನೆ, ಏನ್ ಟೆನ್ಷನ್ ಇಲ್ಲ. 7th Lord in 10th, ನಾಟ್ ಎ ಪ್ರಾಬ್ಲಮ್. ಬುಧಾದಿತ್ಯ ಯೋಗ, ನಥಿಂಗ್ ಟು ವರಿ. ಗುರುದಶ, ನಾಟ್ ಟು ವರಿ. 2022 ಡಿಸೆಂಬರ್ ಶುಕ್ರ. ಡಿಸೆಂಬರ್ ಮುಂದಿನ ವರ್ಷ ಡಿಸೆಂಬರ್ಗಂತೂ ಖಂಡಿತ ಮದುವೆ ಆಗೋಗುತ್ತೆ. ಗುರುನಲ್ಲೆಲ್ಲ ಸಕ್ಸಸ್ಸು. ಶುಕ್ರನಲ್ಲಿ ಸ್ವಲ್ಪ 10th. ಈಗೋ ಕ್ಲಾಶಸ್, ಸ್ವಲ್ಪ ಈಗೋ ಕ್ಲಾಶಸ್ ನಿಮ್ ಜಾತಕದಲ್ಲಿ ಒಂಚೂರು. ಹೌದಾ? ನಿಮ್ ತಂದೆ ತಾಯಿಗಳೇ ಸ್ವಲ್ಪ ಒಪ್ಕೊಳ್ಳೋದಿಲ್ಲ, ಅದು ಪ್ರಾಬ್ಲಮೇ. ನಿಮ್ಮ ಮನೇಲೆ ಪ್ರಾಬ್ಲಮ್ ಇದೆ. ಫಸ್ಟ್ ಆಫ್ ಆಲ್ ನೀವು ಒಪ್ಕೊಂಡ್ರೆ ನಿಮ್ ತಂದೆ ತಾಯಿ ಬೇಡ ಅಂತಾರೆ. ಅವ್ರು ಒಪ್ಕೊಂಡಿದ್ ನಿಮ್ಗೆ ಇಷ್ಟ ಆಗಲ್ಲ. ಅವಾಗಮ್ಮ ಅವ್ನು ಹಂಗಿದಾನೆ ಹಿಂಗಿದಾನೆ, ಅವ್ನ ಹೈಟ್ ಇಲ್ಲ, ಕುಂಡ್ಲಿಕ್ಕಿಲ್ಲ, ಶಬ್ದ ಇಲ್ಲ. ಏನ್ ಹೇಳಿ? ಹೌದು, ಹಾಗೆ ನಡೀತಾ ಇದೆ ಸ್ವಾಮಿ. ಇದಕ್ಕೆ ಈಸಿ ಮೆಥಡಾಲಜಿ. ನಮ್ಮ ಫ್ಯಾಮಿಲಿ ಫಸ್ಟ್ ಸರೋಗ್ಬೇಕು. ದಿ ಪ್ರಾಬ್ಲಮ್ ಈಸ್ ವಿತ್ ರಾಹು ಈಸ್ ನೆಗೆಟಿಂಗ್ ದಿ ಮ್ಯಾರೇಜ್. ರಾಹುನ ಕಲ್ಲಿದ್ಲು ಸಿಗುತ್ತೆ. ಮಾಲೂರಲ್ಲಿ ಇದಿರಲ್ವಾ, ಕಲ್ಲಿದ್ಲು ಬೇಡ, ಅದು ಕಟ್ಟಿಗೆ ಇದ್ಲು. ಒಂದು 1/4 kg ತಗೊಂಡು ಒಂದು ಬಕೆಟ್ ನೀರಲ್ಲಿ ಅದನ್ನ ಮುಳುಗಿಸ್ಬೇಕು. ಚೆನ್ನಾಗಿ ಕರಗುತ್ತೆ 2 days. ಅದನ್ನ ತಗೊಂಡೋಗಿ ರಾತ್ರಿ ಒಂದು 8 o'clock ಆದ್ಮೇಲೆ ಎಲ್ಲಾರು ನೀರು ಹಾದಿಲಿ ಸುರಿಬೇಕು. ನಿಮ್ ಫ್ಯಾಮಿಲಿಯವರು ಸೈಲೆಂಟ್ ಆಗ್ತಾರೆ. ಫಸ್ಟ್ ಡಿಸಿಷನ್ ತಗೋಬೇಕಲ್ವಾ. ಈಗ ನೀನು ಇಷ್ಟಪಟ್ಟಿದ್ದ ಹುಡುಗಿ ಜಾತಕ ಬಂದಿಲ್ಲ ಅನ್ಬಿಡ್ತಾರೆ ನಿಮ್ ತಂದೆ ತಾಯಿ. ಅದೆಲ್ಲ ಕಾಮನ್ ಅಲ್ವಾ ಅದು. ಓಕೆ, ಅವ್ರು ಇಷ್ಟಪಟ್ಟಿದ್ದು ನಿನಗಾಗಲ್ಲ. ಅಯ್ಯೋ ಅಲ್ಲಿ ಹೋಗ್ತಾರ ಇಲ್ಲಿ ಹೋಗ್ತಾರ ಅಂತ. ನಾನು ಓದಿರೋದಿಷ್ಟು, ನಾನು ಮಾಡಿರೋದಿಷ್ಟು, ನಾನು ಈ ಜಾಬ್ ಅಲ್ಲಿ ಇದ್ದೀನಿ, ಅವ್ನಿಂಗ ಆ ಜಾಬ್ ಅಲ್ಲಿ ಇದ್ದಾನೆ, ಅವ್ನಿಗೆ 10 ರೂಪಾಯಿ ಕಮ್ಮಿ ಇದೆ ನನ್ಕಿಂತ, ಹಂಗೆ. ಓಕೆ, ದಿಸ್ ವಿಲ್ ಹ್ಯಾಪನ್. ನಿಮ್ಮ ಮ್ಯಾರೇಜ್ 2022 ಏಪ್ರಿಲ್ ಬರ್ತಾ ಇದೆ. ಓಕೆ, ಏಪ್ರಿಲ್. ಹೌದು, ಏಪ್ರಿಲ್ ಆವಾಗಲೇ ಆಗೋದು. ಅದಕ್ಕಿಂತ ಮುಂಚೆ ಆದ್ರೆ ಹಿಂಗೆ ಯಾವುದೋ ಕಟ್ಬಿಟ್ರು ಅಂತ ಬರುತ್ತೆ, ಮತ್ತೆ ಟೆನ್ಷನ್ ಇರ್ತೀರಾ. ಚೆನ್ನಾಗಿರ್ಬೇಕು ಅಂತಂದ್ರೆ ಇದೊಂದು ಸಿಂಪಲ್ ಆಗಿರೋದು ಮಾಡಿ. ಯಥೇಚ್ಛವಾಗಿ ಒಂದು ಮಂತ್ರ, ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಯು ವಿಲ್ ವಿನ್. ಓಕೆ, ನಾಟ್ ಟು ವರಿ. ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಕೈಗೆ. ಡಿಸಿಷನ್ ಮೇಕಿಂಗ್ ಬೇಗ ಆಗುತ್ತೆ. ನೆಕ್ಸ್ಟ್. ಹಲೋ, ಹೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಖಡಕ್ ಉತ್ತರ ಬಹಳ ಖುಷಿ ಕೊಡುತ್ತೆ. ನನ್ನ ಮಗಳು ಅಳಿಯ ಕೂಡ ಮೊನ್ನೆ ಸ್ಕೂಲ್ ನಿಮ್ಮ ಕ್ಲಾಸಿಗೆ ಜಾಯಿನ್ ಆಗಿದ್ರು. ಹೌದಾ ಸರ್? ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಖಡಕ್ ಆಗಿ ಹೇಳ್ತೀರಾ ಸರ್? ಹ್ಞೂ ಸರ್, ಬಹಳ ಪಕ್ಕಾ ಹೇಳ್ತೀರಾ ನೀವು. ಬಹಳ ಖುಷಿ ಆಗುತ್ತೆ. ನಾನ್ ಕೂಡ ಸ್ವಲ್ಪ ಫಾಲೋ ಮಾಡ್ತಾ ಇದೀನಿ ನಿಮ್ದು ಇದೆಲ್ಲ. ನೀವು ಜ್ಯೋತಿಷ್ಯ ಕಲ್ತಿದ್ದೀರಾ? ಜ್ಯೋತಿಷ್ಯ ತಾತ ಸ್ವಲ್ಪ ಕಲ್ತಿದ್ರು. ಅದೇ ಕೆಲವು ಇದೆಲ್ಲ ಗೊತ್ತು, ರಾಶಿ ಅಧಿಪತಿಗಳು ಅದು ಇದು ಅಷ್ಟೇ. ಎಲ್ಲರಿಗೂ ಗೊತ್ತು. ಊರವ್ರಿಗೆಲ್ಲರೂ ಗೊತ್ತು. 7ನೇ ಮನೇಲಿ ಕುಜ ಕುತ್ಕೊಂಡ್ರೆ ಕುಜ ದೋಷ ಗೊತ್ತು. 5ನೇ ಮೇಲೆ ಶನಿ ಕುತ್ಕೊಂಡ್ರೆ ರಾಹು ಕುತ್ಕೊಂಡ್ರೆ ಸರ್ಪದೋಷ, ಅಷ್ಟಮ ಶನಿ, ಇದೆಲ್ಲ ಗೊತ್ತಾಗ್ಬಿಟ್ಟಿದೆ. ಅದನ್ನ ಕೇಳ್ಕೊಳಕ್ ಹೋಗಿ ಯೂಸ್ಫುಲ್ ಆಗುತ್ತೆ ಗುರುಜಿ ನಿಮ್ದು ಕಾರ್ಯಕ್ರಮ. ನಿಮ್ ಮಗಳು ಹಳ್ಳಿಯ ಕಲ್ತ್ರಿ? ಯಾವ ಬ್ಯಾಚ್ ಅಲ್ಲಿ? ಈಗ ಮೊನ್ನೆ ರೀಸೆಂಟ್ ಆಗಿ ಮೊನ್ನೆ ಶನಿವಾರ ಕ್ಲೋಸ್. ಹೇಗೆ ಅವ್ರ ಒಪಿನಿಯನ್ ಹೇಗಿತ್ತಂತೆ ಕ್ಲಾಸ್ ಬಗ್ಗೆ? ತುಂಬಾ ಚೆನ್ನಾಗಿತ್ತು. ತುಂಬಾ ನೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಆಪ್ ಒಂದು ಬಂದಿಲ್ಲ ಪಾಪ ಅವ್ರಿಗೆ. ಆಪ್ ಬಂದಿಲ್ಲ ಸರ್, ಕಾಯ್ತಾ ಇಲ್ಲ. ಫಂಕ್ಷನ್ ಏನೋ ಬರ್ತಾ ಇದ್ರೋ ಇಲ್ವೋ? ಫಂಕ್ಷನ್ ಗೆ ಅದೇ ವೈಟ್ ಫೀಲ್ಡ್ ಅಲ್ಲಿ ಇದಂತೆ, ಅದಕ್ಕೆ ಬರ್ಬೇಕು ಅಂತ ಇದಾರೆ. ಸರ್ ಬನ್ನಿ ಸರ್, ನೀವು ಪುಷ್ ಮಾಡಿದೀರಾ ನಿಮ್ಮ ಅಳಿಯ ಮತ್ತೆ ಮಗನ ಯಾರು ಇದು ಇಬ್ಬರನ್ನು ಪುಷ್ ಮಾಡಿದೀರಾ ಕಲ್ತ್ಕೊಳ್ಳಕ್ಕೆ. ವೆರಿ ಗುಡ್. ಕಳ್ಸ್ಕೊಡ್ತೀನಿ ಸರ್, ಕಳಿಸ್ತೀನಿ. ಬನ್ನಿ 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 ಬನ್ನಿ. ಯಾಕಂದ್ರೆ 3:30 ಸ್ಟಾರ್ಟ್ ಆಗುತ್ತೆ, 7:30 ಮುಗಿದೋಗುತ್ತೆ. ಏನಿಲ್ಲ, ಸಿಟಿ ಸೆಂಟ್ರಲ್ಲೇ ಇರೋದು. ಅದು ಹೆಬ್ಬಾಳ ಹತ್ರ ಮಾಡಿರೋದು, ದಾರೆ ಜಾಸ್ತಿ ದೂರ ಏನಿಲ್ಲ, ಹೆಬ್ಬಾಳ್ ಸರೌಂಡಿಂಗ್ ಅಲ್ಲೇ. ಓಕೆ, ಪ್ರಶ್ನಾಶಾಸ್ತ್ರ ಹೇಳಿ ಸರ್. 1 to 249. 108 ಸರ್. 108 ನೋಡಿ, ಅಲ್ಲಿ ಕಲ್ತಿದ್ದಾರೆ, ಮಾಡಿದ್ದಾರೆ. ಆದ್ರೂ ನನ್ನ ಬಾಯಲ್ಲಿ ಕೇಳ್ಬೇಕು ಅಂತ ಒಂದು ಆಸೆ. ಸರ್ ಕೇಳ್ಬೇಕು. ಅದನ್ನೆಲ್ಲ ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ತಾವೇ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಓ, ಅದೊಂಥರ ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಸರ್ ಅದು. ಹೌದು ಸರ್, ಬಹಳ ಖುಷಿ ಆಗುತ್ತೆ. ಅದ್ ಬಿಡಕ್ಕೆ ಮನ್ಸ್ ಬರಲ್ಲ. ಆಮೇಲೆ ಸರ್ ಇನ್ನೊಂದ್ ಏನ್ ಗೊತ್ತಾ ಸರ್, ಜಾತಕ ಕಲ್ತ್ ಬಿಟ್ರೆ ಏನಾಗುತ್ತೆ ಗೊತ್ತಾ, ಗಂಡ ಹೆಂಡತಿ ಅನ್ಯೋನ್ಯತೆ ಜಾಸ್ತಿ ಬರುತ್ತೆ. ನಿಮ್ಗೆ ಗೊತ್ತಿಲ್ಲ ನೋಡಿಬೇಕಾರೆ. ಖಂಡಿತ ಇದು ನಾನು ನೋಡಿದೀನಿ ಪ್ರತ್ಯಕ್ಷವಾಗಿ. ಕಿತ್ತಾಡ್ತಾ ಇರೋರು ಇಬ್ರು ಸೇರಿ ಜಾತಕ ಕೇಳಿದ ತಕ್ಷಣ ಖುಷಿಯಾಗಿರ್ತಾರೆ. ಅದ್ ನೋಡು, ಇದ್ ನೋಡು, ಇದಿಲ್ಲ ಅದಿಲ್ಲ ಅಂತ. ಹೌದು ಹೌದೌದು, ನಾನ್ ನೋಡಿದೀನಿ ಇದು ಕಣ್ಣಾರೆ. ಈ ಎಚ್ಚರಿಕೆ ಗಂಟೆ ಅದು. ನಂದ್ರಲ್ಲಿ 6 ಇದೆ, ನಿನ್ ಮೇಲೆ ಗಲಾಟೆ ಮಾಡ್ತೀನಿ ಹುಷಾರಾಗಿರು ಅಂತ ಹೇಳೋದು. ಸಾಕಷ್ಟು ಚೆನ್ನಾಗಿದೆ. ಬ್ಯಾಡ್ ಟೈಮ್ ಬಂದಾಗ ಸೈಲೆಂಟ್ ಆಗ್ಬಿಡ್ತಾರೆ. ಎಸ್, ಒಳ್ಳೆ ಪಾಯಿಂಟ್ ಸರ್.
ಕಲ್ತ್ಕೋಬೇಕು ಸರ್, ಪ್ರತಿಯೊಬ್ಬರು ಕಲ್ತ್ಕೊಂಡ್ರೆ ಖಂಡಿತ ಅದು ಉಪಯೋಗ ಇದೆ ಅಂತ ಹೇಳ್ತಾ ಇರ್ತೀನಿ. ಇದ್ರಂತ ಬ್ಯೂಟಿಫುಲ್ ಸಬ್ಜೆಕ್ಟ್ ಇನ್ನೊಂದು ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹೌದೌದು. ಜನ ಕೇಳ್ತಾರೆ, ನಿಮ್ ತರನೇ ಕೇಳ್ತಾರೆ, ಬಟ್ ಆಮೇಲೆ ನಮ್ಗೆ ತಲೆಗತ್ತಲ್ಲ ಅಂತ ಹೋಗ್ಬಿಡ್ತಾರೆ. ಇಲ್ಲ ಸರ್, ಕಲಿಬಹುದು, ಏನ್ ಅಂತ ಕಷ್ಟ ಏನಿಲ್ಲ, ಸ್ವಲ್ಪ ಅದಕ್ಕೆ ಅಭಿರುಚಿ ಇರ್ಬೇಕು. ಅಭಿರುಚಿ ಇಲ್ಲಿದೆ. ಫಸ್ಟ್ ಟೇಸ್ಟ್ ಮಾಡಿದ್ರೆ ತಾನೇ ಆ ರುಚಿ ಗೊತ್ತಾಗೋದು. ಹೌದು, ಇಳಿಬೇಕು ಸರ್, ಆ ಕಾಡಕ್ಕೆ ಇಳಿಬೇಕು. ಆಮೇಲೆ ಈಜು ತಾನಾಗೆ ತಾನೇ ಬರುತ್ತೆ, ಮತ್ತೆ ಸ್ವಿಮ್ಮಿಂಗ್ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ, ಸ್ವಿಮ್ಮಿಂಗ್ ಮಾಡಬೇಕು ಅಂತ ಆಸೆ ಬಂದ್ಬಿಡುತ್ತೆ. ಶನಿ ದಶ ಮತ್ತೆ ಬುಧ ಭುಕ್ತಿಲಿ ಪ್ರಶ್ನೆ, ಏನ್ ಪ್ರಶ್ನೆ ಕೇಳ್ತಾ ಇದ್ರಿ ಸರ್? ಅವ್ರ ಸಂತಾನ ಬಗ್ಗೆ ಸರ್, 4 ವರ್ಷ ಆಯ್ತು ಮದುವೆ ಆಗಿ, ಅವಳಿಗೆ ಅದ್ರಲ್ಲಿ ಏನ್ ಬಂದಿದೆ? ಯಾವ್ದ್ರಲ್ಲಿ ಸರ್ ಕಾಂಬಿನೇಷನ್ ಅಲ್ಲಿ ಅವ್ರು ಏನು ಗೊತ್ತಾಗಿಲ್ಲ ಸರ್, ಅವ್ರು ಹಾಕೊಂಡಿದಾರೆ. 4 ಹಿಟ್ ಆಗಿರಲ್ಲ, ನನ್ನ ಹತ್ರ ಮಾತಾಡಿರ್ತಾರೆ. ಇರ್ಲಿ, ನನ್ನ ಕಾಂಬಿನೇಷನ್ ಹೇಳಿರ್ತೀನಿ. 2024 ತೋರಿಸ್ತಾ ಇದೆ 5 ಕಾಂಬಿನೇಷನ್. 2024 ಜೂನ್ ತಾನಾಗೆ ಆಗುತ್ತಾ? ಮೆಡಿಕಲ್ ಗ್ರೌಂಡ್ಗೆ ಹೋಗ್ಬೇಕು. ಮೆಡಿಕಲ್ಗೆ ಈಗ ಆತ್ರ ಪಟ್ರೆ ಮೆಡಿಕಲ್ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಆ ಟೈಮಲ್ಲಿ ಬಂದಾಗ ನಾವು ಮೆಡಿಕಲ್ ಜಾಸ್ತಿ ಮಾಡಿದ್ರೆ ಒಳ್ಳೇದು. ನ್ಯಾಚುರಲ್ ಬೇಡ ಹಾಗಾದ್ರೆ 100% 5 ಹಿಟ್ ಆಗಿದೆ. 5 ಹಿಟ್ ಆಗಿರೋದ್ರಿಂದ ಹೇಳ್ತಾ ಇರೋದು, ಫ್ರಸ್ಟ್ರೇಷನ್ ಹೋಗ್ಬಾರ್ದು. ಫ್ರಸ್ಟ್ರೇಷನ್ ಹೋಗ್ಬಾರ್ದು. ಸರಿ ಸರಿ ಸರಿ. ದೇರ್ ಇಸ್ ಚೈಲ್ಡ್ ಬರ್ತ್ ಗ್ಯಾರಂಟಿಡ್. ಚಂದ್ರ ಮತ್ತೆ ಮಂಗಳ ಕಾಂಬಿನೇಷನ್ ಅಲ್ಲಿ, ಚಂದ್ರ ಮತ್ತೆ ಮಂಗಳ ಕಾಂಬಿನೇಷನ್ ಅದು ಬಂದೇ ಬರುತ್ತೆ. 24 to 27 ತೋರಿಸ್ತಾ ಇದೆ. ಒಂದ್ಸತಿ ಆ ಟೈಮ್ ಕಾಯ್ಬೇಕು. ಆಗ್ಲಿ ಬಿಡಿ ಸರ್, ನಿಜವಾಗ್ಲೂ ಒಂದು ಮಾತಾಡಲ್ಲ ಸರ್? ಹೇಳಿ ಸರ್. ನಾನು ನಮ್ಮ ತಾಯಿಗೆ ನಾನು 16 ವರ್ಷ ಆದ್ಮೇಲೆ ಹುಟ್ಟಿರೋ ಏಕೈಕ ಪುತ್ರ. 16 ಇಯರ್ಸ್ ನಾನೇ ದರ್ಶನ. 16 ವರ್ಷ ಆದ್ಮೇಲೆ ಹುಟ್ಟಿರ್ತಕ್ಕಂತ ವ್ಯಕ್ತಿ ನಾನು. ಅವ್ರು ಎಲ್ಲೆಲ್ಲ ಹೋಗಿ ಏನೋ ಮಾಡಿದಂತೆ, ಅವ್ರಿಗೆ 2511 ಅಂತ ಹೇಳ್ತೀವಲ್ಲ ಸರ್, ಅದು ಬಂದಿದ್ದೆ 16 ವರ್ಷ. ಅವ್ರ ಜಾತಕ ನೋಡಿದಾಗ ಆವಾಗಲೇ ಬಂದಿದ್ದು ಆ ದಶಾ ಪ್ರಾರಂಭ. ಇನ್ ಮಿಕ್ಕಿದ ದಶ ಎಲ್ಲ 114 16 ವರ್ಷ. ಅದ್ ಯಾವಾಗ 2511 ಬಂತು, ನಮಗೆ ಇಬ್ರು ಸಿಸ್ಟರ್ ಬಂದ್ಬಿಟ್ರು ಹಂಗೆ ಹಿಂದೆ ಜೊತೆಲಿ. ಕಾಂಬಿನೇಷನ್ ಬಂತು ಅಷ್ಟೇ. ಹಾಗೆ 24 27 ಏನ್ ದೂರ ಇಲ್ಲ ಬಿಡಿ ಸರ್. ಮಾಡಿ ಓಕೆ. ಒಂದು ನಾನು ಕೊಟ್ಟಿರ್ತಕ್ಕಂಥ ಮಂತ್ರ ಕೆಲವು ಅವ್ರಿಗೆ ಹೇಳಕ್ ಕೇಳಿ. ನಮ್ದು ಹೈಯರ್ ಕ್ಲಾಸ್ ಬಂದ್ರೆ ಪುಸ್ತಕ ಇದೆ, ಸ್ವಲ್ಪ ಮಂತ್ರಗಳು ಹೇಳ್ಕೊಳಕ್ ಕೇಳಿ. ಕೆಲವೊಂದ್ಸತಿ ಏನಾಗುತ್ತೆ, ಟ್ರಾನ್ಸಿಟ್ ಅಲ್ಲಿ ಹೆಲ್ಪ್ ಆಗ್ಬಿಡುತ್ತೆ ಮಂತ್ರಗಳು ಹೇಳಿದ್ರೆ, ಬಹಳ ನಮ್ಗೆ ಹೆಲ್ಪ್ ಆಗುತ್ತೆ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ಮೀಟ್ ಮಾಡೋಣ ಸರ್, ನೀವು ಬನ್ನಿ. ಓಕೆ, ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಗುರುಜಿ. ಹೇಳಿ. ನಾವು ಮಂಗಳೂರಿಂದ, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ. ಹೇಳಿ ಸರ್. 9 ನಂಬರ್. ಓಕೆ. ನನ್ನ ಅಪ್ಪನಿಗೆ ಸಾಧಾರಣ ಈಗ ಒಂದು 72 ವರ್ಷ ಪ್ರಾಯ ಆಗಿದೆ. ಅಂದ್ರೆ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಮೊದ್ಲಿಂದಲಿತ್ತು. ಮತ್ತೆ ಸ್ವಲ್ಪ ಬಾಧೆಗಳ ತರ, ಒಂಥರ ನಿದ್ದೆ, ಯಾವತ್ತು ನಿದ್ದೆ ಮಾಡ್ಲಿಕ್ಕೆ ನಿದ್ದೆ ಬರುದಿಲ್ಲ. ಟಿವಿಯಿಂದ ಸ್ವಲ್ಪ ದೂರ ಬನ್ನಿ. ನಿದ್ದೆ ಬರುದಿಲ್ಲ. ಮತ್ತೆ ನಿದ್ದೆಯಲ್ಲಿ ಬಂದ್ರೆ ಎಲ್ಲಿಯೋ ಹೋದಾಗೆ ಆಗುದು, ಏನೋ ಜಗಳ ಅದು ಇದು ಗಲಾಟೆ ಮಾಡಿದಾಗೆಲ್ಲ ಆಗುದು ಯಾವತ್ತು. ಮತ್ತೆ ಸ್ವಲ್ಪ ಇದು ಫಸ್ಟ್ ಜಾತಕ ಹೇಳಿದಿರಾ, ಪ್ರಶ್ನಾಶಾಸ್ತ್ರ ಹೇಳಿದಿರಾ. ಕಾಂಬಿನೇಷನ್ ಅಲ್ಲಿ ಎಲ್ಲೂ 4 ಬಂದಿಲ್ಲ, 8 ಬಂದಿಲ್ಲ, 12 ಬಂದಿಲ್ಲ. ಒಂದು ನಾವು ನ್ಯಾಚುರಲ್ ಆಗಿ ನಾವು ಬರೀ ಜಾತಕದಲ್ಲೇ ಎಲ್ಲ ನೋಡಿ ಹೇಳ್ಬಾರ್ದು. ಇದು ಇಲ್ಲಿ ಏನೂ ಸಿಕ್ಕಿಲ್ಲ ಅಂದಾಗ ವಯಸ್ಸಾಗಿದೆ, ಏಜ್ ಆಗಿದೆ. ಅಷ್ಟು ವರ್ಷ ಅಂದ್ರೆ 72 ಇಸ್ ನಾಟ್ ಎ ಸ್ಮಾಲ್ ಏಜ್ ಸರ್. ನಾವು ಆ ಏಜ್ ಅಲ್ಲಿ ನಾವ್ ಹೆಂಗಿರ್ತೀವೋ ಗೊತ್ತಿಲ್ಲ, ನಾನು ಹೆಂಗಿರ್ತೀನೋ ಅದು ಗೊತ್ತಿಲ್ಲ. ಚೆನ್ನಾಗಿರ್ಬೇಕು ಎಲ್ಲರೂ, ಬಟ್ ಆದ್ರೆ ಆ ಏಜ್ ಫ್ಯಾಕ್ಟರ್ ಮೆಡಿಕಲ್ ಗ್ರೌಂಡ್ಸ್ ಅಲ್ಲೂ ಏನು ಮಾಡಕ್ಕಾಗಲ್ಲ. ಹಾರಸ್ಕೋಪಿಕಲಿ ಏನಾದ್ರು ಮಾಡಬಹುದು ಅಂತಂದ್ರೆ ಅವ್ರಿಗೆ ಬಹಳ ಒಂದು ಸಿಂಪಲ್ ತಂತ್ರಗಳು ಕೊಡ್ತೀನಿ. ದಿಂಬ ಕೆಳಗಡೆ ಹುರುಳಿಕಾಳು ಇಡಿ, ಒಂದು ಪ್ಯಾಕೆಟ್ ಅಲ್ಲಿ. ಏನ್ ಹೇಳಿ? ಹುರುಳಿಕಾಳು. ಓಕೆ. ಅದನ್ನ ಬೆಳಿಗ್ಗೆ ಎದ್ದು, ಒಂದು ನಿಮಿಷ, 8 ಬುಧ. ನೀವು ಯಾವ ಏರಿಯಾದಲ್ಲಿ ಇರೋದು? ಮಂಗಳೂರು ಬೆಳ್ತಂಗಡಿಯಲ್ಲಿ. ಉತ್ತರಾಣಿ ಗಿಡ ಸಿಗುತ್ತಾ ಅಲ್ಲಿ? ಉತ್ತರಾಣಿ ಗಿಡ ಮೊದ್ಲಿಟ್ಟು ಸಿಗ್ಬಹುದು ಹುಡುಕಿದ್ರೆ. ಅದು ಹುಡುಕಿದ್ರೆ ಅಲ್ಲಿಗೆ ಹಾಕ್ಬೇಕು. ಡೈಲಿ ಹೋಗಿ ಒಂದು ಚೂರು ಸ್ವಲ್ಪ ಸಾಕು, ಹಾಕ್ತಾ ಬನ್ನಿ. ಇವರು ಮೆಂಟಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ. ಫಸ್ಟ್ ಪಾಯಿಂಟ್ ಆಯ್ತಾಯ್ತಾ. ಎರಡನೇದು, ಅವ್ರ ಪಕ್ಕ ಇದನ್ನ ಡೈಲಿ ಮಾಡ್ಬೋದು, ಒಂದು 21 ದಿವಸ. ಅವ್ರಿಗೆ ಒಂದು ಹಸಿ ಹಾಲಿಡಿ, ಅಲ್ಲಿ ಯಾವ್ದಾದ್ರು ಮುಳ್ಳಿನ ಗಿಡಕ್ಕೆ ಅದನ್ನ ಸುರಿಬೇಕು. ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ. ಅವ್ರಿಗೆ ಈ ವಯಸ್ಸಲ್ಲಿ ಮಂತ್ರ ಹೇಳ್ಕೊಳ್ಳೋ ಶಕ್ತಿ ಮತ್ತೆ ಅದು ಹೇಳಕ್ ಆಗಲ್ಲ. ಹೇಳ್ತಾರೆ ಅಂದ್ರೆ ಓಂ ಹ್ರೀಂ ಕ್ಲೀಂ ಕುಂಭಕರ್ಣಾಯ ನಮಃ. ಓಂ ಹ್ರೀಂ ಕ್ಲೀಂ ಕುಂಭಕರ್ಣಾಯ ನಮಃ. ಸುಖ ನಿದ್ರೆ ಬರುತ್ತೆ. ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ಒಂದು 8 ಗಂಟೆಗೆ ರಾತ್ರಿ ಶುರು ಮಾಡಿದ್ರೆ ನಿದ್ದೆ ಬರೋವರ್ಗು ಹೇಳ್ತಾರೆ. ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಗುಡ್ ಎಫೆಕ್ಟ್. ಅರ್ಥ ಆಯ್ತಲ್ಲ? ಮಾಡಿ ಸರ್, ಇಷ್ಟು ಮಾಡಿ ಸಲಹೆ.
ಒಂದು ಬಲಗೈಗೆ ಅವ್ರಿಗೆ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್, ನೀವು ಕೇಳಿರ್ತಕ್ಕಂಥ ದಶಾದಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳಮ್ಮ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ, ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ರಾಯಚೂರು. ರಾಯಚೂರಲ್ಲಿ ಜ್ಯೋತಿಷ್ಯ ಕೇಳ್ತಾರ? ಕಮ್ಮಿ ಎಲ್ಲ, ಅಲ್ಲೆಲ್ಲ ಫುಲ್ ರಿಚ್ ಕ್ಲಾಸ್. ಹೇಳಿ. ಅದ್ರ ಹಂಗಲ್ಲ ಹೇಳಿದ್ದು, ಸುಮ್ಮನೆ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರನಾ ಮಗಂದು? ಓಕೆ. 1 ರಿಂದ 249. 27. 77? 27. ಪ್ರಶ್ನೆ ಹೇಳ್ಬಿಡಿ ಹಂಗೆ. ಅದೇ ನಮ್ಮಗ ಬೆಂಗಳೂರಿಗೆ ಹೋಗ್ಬಿಟ್ಟಾನ, ಫೋನ್ ಮಾಡಲ್ಲ, ಮಾತಾಡಲ್ಲ, ಏನಿಲ್ಲ. ಓಕೆ. ಜೀವನ ಹೆಂಗಿರ್ತದ ನೋಡಿ, ನಮ್ಗೆಲ್ಲ ಜ್ಯೋತಿಷ್ ಇಷ್ಟೊಂದು ಚಾಲೆಂಜ್. ಮನೆಗೆ ಹೋಗೇ ಫೋನ್ ಮಾಡ್ತಾ ಇಲ್ಲ, ಜ್ಯೋತಿಷದಲ್ಲಿ ಏನಿದೆ ನೋಡ್ಬೇಕು. ಫೋನೇ ಮಾಡಲ್ಲ. ನಾವಾಗಿ ಮಾತಾಡ್ತಾರ, ಇಲ್ಲಾಂದ್ರೆ ಇಲ್ಲ. ಕೆಲಸದಲ್ಲಿದ್ದಾನೆ, ಹೋಗ್ಯಾರಾಗ್ಲಿ ಕೆಲ್ಸ, ಇನ್ನ ನೌಕರಿ ಆಗಿಲ್ಲ, ನಮ್ನೆ ರೊಕ್ಕ ಇಸ್ಕೊಂಡ್ ಹೋಗ್ಯಾನ. ಅಲ್ಲಿದ್ದಾನೆ, ಅವ್ನ ಖರ್ಚು ಜಾಸ್ತಿ. ಅಲ್ಲಿ 6 ಬಂದಿದೆ, 12 ಅದ್ರ ಜೊತೆ ಸೇರಿದೆ. ಕೆಲಸದಲ್ಲಿ ಇರ್ತಾನೆ, ಅದಕ್ಕೆ ಸಾಲಲ್ಲ ಅನ್ನೋದು ಕೇಳೋದಷ್ಟೇ. ನಾವು ಚೆನ್ನಾಗಿ ಸಂಪಾದನೆ ಮಾಡ್ತೀವಿ ಅಂತ ಎಲ್ಲಿ ಕೇಳ್ಬಿಡ್ತಾರಂತ ಹಂಗೂ ಸುಳ್ಳು ಹೇಳ್ಬೋದಲ್ಲಮ್ಮ? ಹೌದು, ಹೇಳಕ್ಕಾಗಲ್ಲ. 6, 1 ಇಲ್ಲಿ ಬಂದು ಮಾಡ್ತಕ್ಕಂಥ ಕಾಂಬಿನೇಷನ್ 4, 2, 11. ಮನೆಗೆ ಬಂದು ಮಾಡ್ತಕ್ಕಂಥ ಕಾಂಬಿನೇಷನ್ ಜಾತಕದಲ್ಲಿ ಇಲ್ಲ. ಒಟ್ಟ ಮಾತಾಡಲ್ಲ. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ನಮೋ ಹರಿ ಮರ್ಕಟ. ಫೋನೇ ಮಾಡಲ್ರಿ, ಒಟ್ಟ ಇದನ್ನ ಮಾಡಿ ಈ ಮಂತ್ರನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು ಸಾಧ್ಯವಾದ ಒಂದು 20-21 ದಿವಸವರೆಗೂ ಕಾಯಿರಿ, ಫೋನ್ ಬಂದೇ ಬರುತ್ತೆ. ತಲೆ ಕೆಡ್ಸ್ಕೊಬಿಡಿ. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ ಈ ಮಂತ್ರನ ದಯವಿಟ್ಟು ಹೇಳ್ಕೊಳ್ಳಿ. ಒಂದು ಎಡಗಾಲು ಆಂಕಲ್ಗೆ ಒಂದು ಕರಿ ದಾರ 3 ಸುತ್ತು ಕಟ್ಕೊಳ್ಳಿ. ಅವನು ವಾಪಸ್ ನಿಮ್ಮ ಹತ್ರ ಬರ್ತಾನೆ, ಒಳ್ಳೆ ರೀತಿಯಿಂದ ಇರ್ತಾನೆ. ಪ್ರಶ್ನಾಶಾಸ್ತ್ರದಲ್ಲಿ ಶನಿಯ ಕಾಂಬಿನೇಷನ್ನು 9, 10, 11 ಹಿರಿಯರು, 9, 10 ಅಧಿಕಾರ, 11 ಲಾಭ, 9, 10, 11 ಶನಿ ಇದೆ. ನಿಮ್ಮ ಕಾಲಕ್ಕೆ ಕಟ್ಕೊಳ್ಳಿ, ಸಕ್ಸಸ್ ಆಗುತ್ತೆ. ಒಂದು 21 ದಿವಸ ಆದ್ಮೇಲೆ ನೋಡಿ, ಒಳ್ಳೇದಾಗ್ಲಿ. ನೆಕ್ಸ್ಟ್. ಹಲೋ ಗುರುಜಿ. ನಮಸ್ಕಾರ. ಹಲೋ ಗುರುಜಿ. ಹೇಳಿ. ನಮಸ್ಕಾರ. ನಮಸ್ಕಾರ, ನಾವು ಬಾಗಲಕೋಟೆ ಮಾತಾಡ್ರಿ. ಬಾಗಲಕೋಟ್? ಹೌದು ಸರ್. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳಬೇಕಾಯ್ತು. ಪ್ರಶ್ನಾಶಾಸ್ತ್ರನ ಜಾತಕನ? ಪ್ರಶ್ನಾಶಾಸ್ತ್ರ. 1 ರಿಂದ 291 ಸಂಖ್ಯೆ ಹೇಳಿ. ಹ್ಞೂ ಸರ್, 48 ರೀ. 48? ಹ್ಞೂ ರೀ. ಪ್ರಶ್ನೆ ಒಂದು ಪ್ರಮೋಷನ್ ಬರೋದ್ರಿ, ಮತ್ತು ಒಂದು ಟ್ರಾನ್ಸ್ಫರ್ ಪ್ರಯತ್ನ ಮಾಡಿದ್ವಿ CM ಕಡೆಯಿಂದ. ಅದ್ರಲ್ಲಿ ಯಾವ್ದು ಆಗ್ತಾ ಅನ್ಬೇಕಾಯ್ತು. CM ಅವ್ರನ್ನ ಕೇಳ್ಬೇಕಲ್ವಾ? ಎಲ್ಲಿಲ್ಲ, ಅದು ಪ್ರಯತ್ನ ಆಗಿದೆ, ಕಾಗದ ಬಂದವ್ರೆ. ಅದು ಯಾವ ಹಂತಕ್ಕೆ ಬಂದು ನಿಂತದ್ರಿ, ಅದು ಫೈನಲ್ ಮಾಡೋಲ್ರು. ಎಷ್ಟು ದಿವಸದಲ್ಲಿ? ದಿವಸ ಹೇಳ್ಬೇಕು, ಅಂತರ್ಭುಕ್ತಿ ನೋಡ್ಬೇಕಲ್ಲ. ಏಪ್ರಿಲ್ ಒಳಗಡೆನಾ? ಹೌದು. ಶನಿ ಬುಧ. ಓಕೆ. ಶನಿ ಮರ್ಕ್ಯುರಿ ಪ್ರಶ್ನೆ. ಸ್ಯಾಟ್ರನ್ 8, 9, 2, 5, 6, 11. ಅಯ್ಯೋ, ಇನ್ನೂ ಸ್ವಲ್ಪ ದುಡ್ಡು ಕೊಡ್ಬೇಕು ಅಂತ ಕಾಯ್ತಾ ಇದಾರೆ. ದುಡ್ಡಿನ ಸಮ ಮಾಡ್ಲಿಕ್ಕೆ ಅಷ್ಟೇ. 5 ಬಂತಲ್ಲಿ, ಕಾಸು ಕೊಡಿ ಚೂರು. 5 ಬಂದ್ರಿ? ಕಾಸು ಕೊಡಿ, ನಮ್ಗೊಂದು ಸ್ವಲ್ಪ ಕೊಡಿ ಸರ್. ಪ್ರಮೋಷನ್ ರೀ? ಪ್ರಮೋಷನ್ ಇಲ್ಲ ಸರ್, ಕಾಸು ಕೊಟ್ರೆ ಅದು ಟ್ರಾನ್ಸ್ಫರ್ ಗಿನ್ಸರ್ ದುಡ್ಡು ಪ್ರಮೋಷನ್ ಎಲ್ಲ ಮಾಡ್ಕೊಡ್ತಾರೆ. ದುಡ್ಡು ಫೈನಾನ್ಸ್ ಕೇಳ್ತಾ ಇದಾರೆ, ಅದು ಮಾಡಿದ್ರೆ ನಿಮಗೆ ಲಾಭ ಬರುತ್ತೆ. ಒಂದು ಟ್ರಾನ್ಸ್ಫರ್ ರೊಕ್ಕ ಪ್ರಮೋಷನ್ ಕಾನೂನು ಪ್ರಕಾರ ಬರೋದ್ರಿ, ಅದು ಕಾನೂನು ಪರ ಬರುತ್ತೆ, ಅದು ರೊಕ್ಕ ಬರುತ್ತೆ. ಆದ್ರೂ ಇದು ಇಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ, ಅಷ್ಟು ಈಸಿ ಇಲ್ಲ. ಪರಿಹಾರ ಕೊಡ್ತೀನಿ, ಏಪ್ರಿಲ್ ಒಳಗಡೆ ಆಗುತ್ತೆ. ಪರಿಹಾರ ಕೊಡ್ತೀನಿ. ಒಂದು ಕೆಂಪು ದಾರ ಕೊರಳಿಗೆ ಹಾಕೊಳ್ಳಿ, ಕೆಂಪು ದಾರ ಸುಮ್ಮನೆ. ಓಕೆ. ಗೋಧಿನ ದಾನ ಮಾಡಿ ಬಡವರಿಗೆ. ಅದ್ರ ಜೊತೆಗೆ ಯಥೇಚ್ಛವಾಗಿ ಓಂ ವಕ್ರತುಂಡಾಯ ಹುಂ ಈ ಮಂತ್ರ ಹೇಳ್ಕೊಳ್ಳಿ. ಏಪ್ರಿಲ್ ಒಳಗಡೆ ಆಗುತ್ತೆ. ಸ್ವಲ್ಪ ದುಡ್ಡು ಹೆಚ್ಚು ಕಮ್ಮಿ ನೋಡ್ಕೊಂಡು ಕೊಡಿ, ಸುಮ್ಮನೆ ಕೈ ಸುಟ್ಕೊಬೇಡಿ. ಅದು ಜಾಸ್ತಿ ಇದೆ ತೋರಿಸ್ತಾ ಇದೆ, ವೆಯ್ಟ್ ಮಾಡಿ, ಆರಾಮಾಗಿ ಮಾಡಿ. ಇದೆಲ್ಲ ಪರಿಹಾರ ಮಾಡಿಕೊಂಡು ಎಳೆದು ಕೊಡಿ. ಏನು ಮಾಡೋಕ್ಕಲ್ಲ, ಲೋಕ ಹಂಗಿದೆ, ನಾವು ಹೇಳಬೇಕಾಗುತ್ತೆ. ಕೊಡ್ಬೇಡ್ರಿ, ಅದೇನ್ರಿ ಹಂಗೆ ಹೇಳಕ್ಕಾಗಲ್ಲ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಮ್ಮ. ನನ್ನ ಕಸಿನ್ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು, ಆಮೇಲೆ ಮದ್ವೆ ಲೈಫ್ ಬಗ್ಗೆ. ಉಮೇಶ್ ಅಂತ. ಡೇಟ್ ಆಫ್ ಬರ್ತ್ ಇದೆಯಾ? 12/7/1983. 1983. ಟೈಮ್ 5:35 AM. ಹುಟ್ಟಿದೂರು?
ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಇನ್ ಮದುವೆ ಬಗ್ಗೆ ಅಷ್ಟೇನಾ, ಯಾವಾಗ ಆಗತ್ತೆ ಅಂತ? ಯಾವಾಗ ಆಗುತ್ತೆ ಮತ್ತೆ ಮದ್ವೆ ಲೈಫ್? ಅಷ್ಟೊಂದು ಕ್ಯೂರಿಯಾಸಿಟಿನ ಅವ್ರ ಬಗ್ಗೆ ಕೇಳಕ್ಕೆ? ಸುಮ್ಮನೆ ಕಜಿನ್ ಅಲ್ವಾ. ಸರಿ, ಓಕೆ. ಲಗ್ನ ಮಿಥುನ ಲಗ್ನದಲ್ಲಿ ಹುಟ್ಟಿದ್ದಾರೆ. ಹಾ. ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ. ಈಗ ಸದ್ಯಕ್ಕೆ ಅವ್ರು ನಡೀತಾ ಇರ್ತಕ್ಕಂಥದ್ದು ಶುಕ್ರದಶ. 2026 ಬುಧ ಭುಕ್ತಿ. ಶುಕ್ರನಲ್ಲಿ ಇಲ್ಲ, ಶುಕ್ರ ಬುಧ. ಓ, ಇಷ್ಟೊಂದು ಗ್ರಹ ಇದೆ. ಎಲ್ಲಿ ಕೆಲಸ ಮಾಡ್ತಾರೆ? ಬಿಸ್ನೆಸ್ ಗುರುಜಿ. ಬಿಸ್ನೆಸ್ ಹೆಂಗಿದೆ? ಓಕೆ, ಶುಕ್ರ 265 ಚೆನ್ನಾಗಿದೆ. ಬಿಸ್ನೆಸ್ ಕಾಂಬಿನೇಷನ್ ಪ್ರಾಬ್ಲಮ್. ಮರ್ಕ್ಯುರಿ 152. ತೋರಿಸಿದೇನು ಡಿಸಿಷನ್ ತಗೊಳ್ಬೇಕು ಅಷ್ಟೇ ಮೇಡಮ್. ಇಲ್ಲಿ ಪ್ರಾಬ್ಲಮ್ ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಡಿಸಿಷನ್ ತಗೋಬೇಕು ಇಲ್ಲಿ. ಇಲ್ಲಿ ನಮ್ಮ ಕಾಂಬಿನೇಷನ್ ಈಸಿ. ಅವ್ರಿಗೆ ಯಾರು ಹುಡುಗಿ ಸಿಗ್ತಾ ಇಲ್ಲ ಅಂತಲ್ಲ, ರೆಡಿ ಮಾಡ್ಬೋದು ಹುಡುಗಿನ. ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು, ಅದು ಸೆಲೆಕ್ಟಿವ್ ಅಂತ ಹೇಳಿದೀನಿ. ನೀವು ರೆಡಿ ಮಾಡಿ ಇಟ್ರು ಕೂಡ ಬೇಡ. ಹೌದು. ಇವ್ರಿಗೆ ಹಿಂಗೆ ಹೋದ್ರೆ ಇವ್ರದ್ದು ಮ್ಯಾರೇಜೇ ಇಲ್ಲ ಆಕ್ಚುಲಿ ಇವ್ರ ಜಾತಕದಲ್ಲಿ. ಯಾಕಂದ್ರೆ ಇದಾದ್ಮೇಲೆ ಸೂರ್ಯ ಅದು ಇಲ್ಲ, ಮಾಡಿದ್ರು ನಿಲ್ಲಲ್ಲ. ಈಸ್ ನಾಟ್ ಡೆಸ್ಟಿನ್ಡ್ ಫಾರ್ ಎ ಮ್ಯಾರಿಡ್ ಲೈಫ್. ಸೊಲ್ಯೂಷನ್ ಗುರುಜಿ? ಸೊಲ್ಯೂಷನ್ ಇಲ್ಲ ಮೇಡಮ್. ಅವ್ರು ಚೇಂಜ್ ಆಗ್ಬೇಕು, ಅವ್ರ ಮೈಂಡ್ ಸೆಟ್ ಅಲ್ಲಿ ಬರ್ಬೇಕು. ನಾನು ಮದುವೆ ಆಗ್ಬೇಕು, ಫ್ಯಾಮಿಲಿ ಹೇಳ್ದಂಗೆ ಕೇಳ್ಬೇಕು, ದೊಡ್ಡವ್ರು ಹಿರಿಯರು ಹೇಳ್ದಂಗೆ ಕೇಳ್ಬೇಕು. ಎಲ್ಲ ಅಂದ್ರು ಅದೇನೋ ಹೇಳ್ತಾರೆ, ಎಲ್ಲ ಒಳ್ಳೆ ವ್ಯಕ್ತಿ, ಇದ್ರಲ್ಲಿ ಮಾತ್ರ ಕೆಟ್ಟವ್ ನೀನು. ಅಲ್ಲಿ ನೀಟಾಗಿ ಹೋಗ್ತಾನೆ. ಮದ್ವೆ ಆಗಿ ಮದ್ವೆ ಲೈಫ್ ನಾನ್ ಚೆನ್ನಾಗಿರ್ಬೇಕು ಹಂಗಿರ್ಬೇಕು ಅನ್ನೋ ಆಸೆ ಎಲ್ಲ ಇದೆ, ಬಟ್ ತುಂಬಾ ಸೆಲೆಕ್ಟಿವ್. ಹಂಗಲ್ಲ, ಸೆಲೆಕ್ಟಿವ್ ಸರಿ ಇರ್ಬೇಕು, ಅಲ್ಲೇ ಮದ್ವೆ ಮಾಡ್ಕೊಡ್ಬೇಕು, ಇಲ್ಲೇ ಮದ್ವೆ ಆತರ. ಮತ್ತೆ ಅವ್ಳು ಹಿಂಗೆ ಇರ್ಬೇಕು, ಮತ್ತೆ ಇನ್ನೂ ಏನೇನೋ ಇಂಟರ್ನಲ್ ಪ್ರಾಬ್ಲಮ್ ಹೇಳ್ಬಿಟ್ರೆ ಅದು ಹಂಗಿರಕ್ಕಾಗತ್ತಾ? ಕಷ್ಟ ಅಲ್ವಾ? ನಾವು ಆಲ್ರೆಡಿ ಇರ್ಬೇಕು ಅಂತ ಆಸೆ ಮೇಡಮ್, ಆಗುತ್ತಾ? ನಾವು ತುಂಬಾ ಹೇಳಿದ್ರಿ ಗುರುಜಿ, ಅದು ಒಪ್ಕೊಂತ ಇಲ್ಲ. ಇಲ್ಲ, ಇದು ಆಗಲ್ಲ ಅಂತ ಹೇಳಿದೀನಿ ನಿಮಗೆ, ಡೀಟೇಲ್ ಆಗಿ ಹೇಳಿದೀನಿ. ಎಷ್ಟು ಏಜ್ ಇವಾಗ? 37. ಆಯ್ತು, ಇನ್ನೇನು 40 ಕ್ರಾಸ್ ಆಗ್ತಾರೆ. ಇಲ್ವೇ ಇಲ್ವಾ ಗುರುಜಿ ಮದುವೆ ಮಾಡ್ಕೊಂಡ್ರೆ ನಿಲ್ಲೋದಿಲ್ಲ. ಇದು ಇವ್ರ ಕಾಂಬಿನೇಷನ್ ಅಲ್ಲಿ ನೋಡಿ, ಅದಕ್ಕೆ ಹೇಳೋದು ಎಲ್ಲರಿಗೂ ಮೇಡಮ್, ನಮ್ ಜಾತಕದಲ್ಲೇ ಬರ್ದಿಟ್ಬಿಟ್ಟಿರುತ್ತೆ ಹಿಂಗೆ ಅಂತ. ಹಿಂಗೆ ಇರುತ್ತೆ ಅಂತ ಬರ್ದಿಟ್ಬಿಟ್ಟಿರುತ್ತೆ. ಮಾಡ್ಕೊಂಡ್ರೆ ಏನ್ ಗೊತ್ತಾ, ಬಲವಂತದ ಮದ್ವೆ ಅಷ್ಟೇ. ಹಿ ವಾಂಟ್ಸ್ ಟು ಲೀಡ್ ಎ ಹ್ಯಾಪಿ ಲೈಫ್, ಒಂಟಿಯಾಗಿ. ಹಿ ಇಸ್ ಎಂಜಾಯಿಂಗ್. ಲೀಡ್ ಮಾಡ್ಬೇಕನ್ನೋದು ತುಂಬಾ ಆಸೆ ಇದೆ. ಹ್ಯಾಪಿ ಲೈಫ್ ಲೀಡ್ ಮಾಡ್ಬೇಕನ್ನೋದು ತುಂಬಾ ಹ್ಯಾಪಿ ಲೈಫ್ ಏನ್ ಮದುವೆ ಮಾಡ್ಕೊಂಡ್ರೆ ಹ್ಯಾಪಿ ಲೈಫ್? ಆರಾಮಾಗಿ ಒಬ್ಬರೇ ಸಿಂಗಲ್ ಆಗಿರ್ತಕ್ಕಂಥದ್ದು ಮಾಡ್ಬೋದು. ಬಟ್ ಯಾವ್ದು ತೋರ್ಸಿದ್ರು ಒಪ್ಪಲ್ಲ, ಕಷ್ಟ ಇದೆ. ಕೌನ್ಸಿಲಿಂಗ್ ಓನ್ಲಿ. ಹಿ ಹ್ಯಾಸ್ ಟು ಅಕ್ಸೆಪ್ಟ್ ರಿಯಾಲಿಟಿ. ಓಕೆ, ಒಳ್ಳೇದಾಗ್ಲಿ. ಈಗ ನೋಡಿ, ನಮ್ಮ ಪ್ರೋಗ್ರಾಮ್ ಅಲ್ಲಿ ಒಂದು ಸಣ್ಣ ವಿಡಿಯೋ, ಈ ಒಂದು 7ನೇ ತಾರೀಕು ಬರ್ತಕ್ಕಂಥ ಒಂದು ಸಣ್ಣ ವಿಡಿಯೋ ಹಾಕ್ತಾ ಇದೆ. ಎಲ್ಲರಿಗೂ ಸ್ವಾಗತ. ಅಲ್ಲಿ ಬರ್ತಕ್ಕಂಥ ಅನೇಕ ಜನರಲ್ಲಿ ಬರ್ತಕ್ಕಂಥವ್ರು ನನ್ನ ಭಾಳ ಕ್ಲೋಸ್. ಇವರೆಲ್ಲ ಇವಾಗ ಯಾರ್ಯಾರು ತೋರಿಸಿದೆ ಅವ್ರು ಭಾಳ ಕ್ಲೋಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು. ನನಗೆ ಭಾಳ ಪರ್ಸ್ನಲ್ ಆಗಿ ಇವರೆಲ್ಲ ಗೊತ್ತಿದೆ. ನನ್ನ ಲಾಂಚ್ಗೆ ಎಲ್ಲ ಒಪ್ಪಿ ಇದನ್ನು ಅದ್ದೂರಿ ಕಾರ್ಯಕ್ರಮ ಮಾಡೋಣ ಅಂತೆಲ್ಲ ಹೇಳಿ ಒಪ್ಕೊಂಡು ಬರ್ತಾ ಇದ್ದಾರೆ. ಸೊ ಫಂಟಾಸ್ಟಿಕ್ ಆಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಯಾರು ರಿಜಿಸ್ಟರ್ ಮಾಡ್ಕೊಂಡ್ರೆ ಸ್ವಲ್ಪ ಏನೋ ಕಾರಣದಿಂದ ಬರೋಕ್ಕಾಗ್ತಾ ಇಲ್ಲ ಅಂತ ನನಗೆ ಪಾಪ ಪರ್ಸ್ನಲ್ ಆಗಿ ಬೇಜಾರು ಮಾಡ್ಕೊಂಡು ಆಗ್ತಾ ಇದ್ದಾರೆ. ಟ್ರೈ ಮಾಡಿ, ಪ್ಲೀಸ್ ಕಮ್. ಓಕೆ, ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗಲಿ. ಈ ಆ್ಯಪ್ನ ಲಾಂಚ್ನ ಸಕ್ಸಸ್ ಮಾಡಿಕೊಡಿ. ಇದು ನಿಮ್ಮ ಫಂಕ್ಷನ್ ಬರ್ತಾ ಇರ್ತಕ್ಕಂಥವ್ರಿಗೆ. ಸಾಧ್ಯವಾದಷ್ಟು ನಾಳೆನೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಬ್ಯಾಂಕ್ ಬಿಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಪರವಾಗಿಲ್ಲ, ನಾಟ್ ಟು ವರಿ, ಪ್ಲೀಸ್ ಕಮ್ ಡೌನ್. ಒಳ್ಳೇದಾಗಲಿ. ಕಾರ್ಯಕ್ರಮ ಮುಗಿಯುವಂಥ ಸಮಯ ಬಂತು. ಖುಷಿಯಾಗಿರಿ, ಎಂಜಾಯ್ ಮಾಡಿ. ಇನ್ನೊಬ್ಬರಿಗೋಸ್ಕರನೂ ನಾವು ಬದುಕಬೇಕಾಗತ್ತೆ. ಈಗ ಯಾವುದೋ ಒಂದು ಕೇಸ್ ಬಂತು, ಮದುವೆ ಆಗಬೇಕಾಗತ್ತೆ, ಅವ್ರಿಗೂ ಒಂದು ಖುಷಿ ಅಲ್ವಾ? ಅವನದು ಒಂದು ಸಂಭ್ರಮ ನೋಡಬೇಕು, ಮದುವೆ ನೋಡಬೇಕು, ಒಂದು ಫಂಕ್ಷನ್ ಆಗಬೇಕು. ನನ್ನ ಇವರು ಮದುವೆ ಆಗಿದ್ದಾರೆ,
ಅವ್ರದ್ದು ಒಂದು ಬಾಳ್ವೆ ನೋಡಬೇಕು ಅನ್ನೋದು. ಸ್ಮಾಲ್ ಲೈಫ್, ಇಷ್ಟೇ ಇರೋದು ಲೈಫ್. ಲೆಟ್ ಅಸ್ ಆಲ್ ಎಂಜಾಯ್. ಈವೆಂಟ್ಸ್ನೆಲ್ಲ ಎಂಜಾಯ್ ಮಾಡಬೇಕು. ಈವೆಂಟ್ಸಲ್ಲಿ ವಿ ಶುಡ್ ನಾಟ್ ಬಿ ಇಂಥದೇ ಬೇಕು ಅಂತ ಮಕ್ಕಳ ಥರ ಹಠ ಮಾಡಬಾರ್ದು. ಅದನ್ನು ಮಕ್ಕಳು ಅಂತಾರೆ. ಅದು ಅತಿ ಹಠ ಮಾಡಿದ್ರೆ ಚೈಲ್ಡಿಶ್ ಅಂತಾರೆ. ವಿ ಶುಡ್ ನೆವರ್ ಬಿ ಎ ಚೈಲ್ಡಿಶ್. ವಿ ಶುಡ್ ಬಿ ಎ ಚೈಲ್ಡ್ ಇನ್ ಅವರ್ ಲೈಫಲ್ಲಿ ಯಾವಾಗಲೂ ಮಕ್ಕಳಾಗಿರ್ಬೇಕು. ವಿ ಹ್ಯಾವ್ ಟು ಬಿ ಚೈಲ್ಡ್, ನಾಟ್ ಚೈಲ್ಡಿಶ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.